Hello my dear students, ಹೆಂಗಿದ್ದೀರಿ ಎಲ್ಲರೂ? I welcome you all to PW Kannada Foundation channel. ನಾನು ನಿಮ್ಮ ಮ್ಯಾಥ್ಸ್ ಫ್ಯಾಕಲ್ಟಿ ಓಂಕಾರ್ ಸರ್. I welcome you all to this one shot lecture series. ಇದಕ್ಕೆ ನೀವು one shot ಕರೀರಿ, gun shot ಕರೀರಿ, fire shot ಕರೀರಿ. So whatever your topic is there students, ಇದು once complete stretch ಅಲ್ಲಿ it will be completed. Correct? ಇದು ಒಂದು ವಿಡಿಯೋ ನೀವು ನೋಡಿದ್ರೆ ಸಾಕು. Fine. Whatever this 1 or 20 minutes or 1 hour video is there, ಇದನ್ನ ನೀವು ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ನೋಡಿದ್ರೆ whatever your this topic is there, correct, previous kuda whatever this series alli, fine, we have finished your two topics, that is nothing but what, polynomials and along with the number system. Clear? ಈ ಎರಡು ಟಾಪಿಕ್ಸ್ ಅನ್ನ ನಿಮಗೆ ಮಾಡಿಸಿದ್ದೀನಿ ಒನ್ ಶಾಟ್ ಅಲ್ಲಿ. ಅಲಾಂಗ್ ವಿತ್ ದ್ಯಾಟ್ ಸ್ಟೂಡೆಂಟ್ಸ್ ನಂಬರ್ ಸಿಸ್ಟಮ್ ಅಲ್ಲಿ ನಾವು ಕ್ವಶನ್ಸ್ ಅನ್ನ ಕೂಡ ಮಾಡಿದ್ವಿ ಅಂಡ್ ಆಲ್ಸೋ ಇನ್ ದ ಪಾಲಿನಾಮಿಯಲ್ಸ್ ವಿ ಹ್ಯಾಡ್ ಡನ್ ದ ಕ್ವಶನ್ಸ್ ಓವರ್ ದೇರ್. ಹೋಮ್ವರ್ಕ್ ಕೊಟ್ಟಿದೆ. ಐ ಹೋಪ್ ಯು ಪೀಪಲ್ ಹ್ಯಾವ್ ಡನ್ ದ ಹೋಮ್ವರ್ಕ್ ಓವರ್ ದೇರ್. whatever your remaining exercise and example problems are there, ಅದನ್ನ ಪ್ರಾಕ್ಟೀಸ್ ಮಾಡಿ. ಕ್ಲಿಯರ್? ಈ ಒನ್ ಶಾಟ್ ಲೆಕ್ಚರ್ ಇಂದ ನಿಮ್ಗೆ ಏನು ಬೆನಿಫಿಟ್ ಆಗುತ್ತೆ ಅಂದರೆ, ನೋಡಿ, ಸ್ಕೂಲಲ್ಲಿ ಸಪೋಸ್ ಫೈನ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಸ್ಕೂಲ್ ಇಸ್ ಒನ್ ಟಾಪಿಕನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಇಫ್ ದೇ ಹ್ಯಾವ್ ಸ್ಟಾರ್ಟೆಡ್ ನಂಬರ್ ಸಿಸ್ಟಮ್ ಅಂತ ತಿಳ್ಕೊಳ್ಳಿ. ಕ್ಲಿಯರ್? ಸೊ ನಂಬರ್ ಸಿಸ್ಟಮ್ ಡೆಫಿನೆಟ್ಲಿ 140 minutes ಕ್ಲಾಸಲ್ಲಿ ಕವರ್ ಆಗಲ್ಲ. ಕರೆಕ್ಟ್? ಸೊ ಮೋಸ್ಟ್ಲಿ ನಿಮ್ಮ ಸ್ಕೂಲಲ್ಲಿ 4 ಕ್ಲಾಸ್ ತೊಗೋಬೋದು, 5 ಕ್ಲಾಸ್ ತೊಗೋಬೋದು. ಸೊ ಒಂದು ವಾರದಲ್ಲಿ 5 ಮ್ಯಾಥ್ಸ್ ಕ್ಲಾಸ್ ಆದರೆ ವೆರಿ ನೈಸ್, ಕಂಪ್ಲೀಟ್ ಆಗಿಬಿಡುತ್ತೆ. ವಾಟ್ ಇಫ್ ಸಪೋಸ್ ಸ್ಟೂಡೆಂಟ್ಸ್ ಸ್ಕೂಲಲ್ಲಿ ಹಾಲಿಡೇ ಬಂತು, ಯಾವುದಾರೆ ಹಬ್ಬ ಬಂತಂದರೆ ಅಲ್ಲಿ ಗ್ಯಾಪ್ ಬಿಡುತ್ತೆ ಅಲ್ಲ. ಸೊ ಅಲ್ಲಿಂದ ನೀವು ಕಲ್ತಿರ್ತೀರಿ. ಆಬ್ವಿಯಸ್ಲಿ ದೋಸ್ ಹ್ಯಾವ್ ಡನ್ ರಿವಿಷನ್ ಅವ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಯಾರು ರಿವಿಷನ್ ಮಾಡಿರಂಗಿಲ್ಲ ಅವ್ರಿಗೆ ಡೆಫಿನೆಟ್ಲಿ ಪ್ರಾಬ್ಲಮ್ ಅದ. ಕರೆಕ್ಟ್? ಸೊ ಇನ್ ದಿಸ್ ಒನ್ ಶಾರ್ಟ್ ಲೆಕ್ಚರ್ ನಿಮ್ಗೇನಾಗುತ್ತೆ, ಕಂಪ್ಲೀಟ್ ನೀವು ಒಂದೂವರೆ ತಾಸು 2 ತಾಸು ಈ ವಿಡಿಯೋ ಮುಂದೆ ಕುಂತು ಡೀಟೇಲ್ಡ್ ಆಗಿ ಅಟೆನ್ಷನ್ ಕೊಟ್ಟರೆ ವಾಟ್ ಎವರ್ ದ ಥಿಯರಿ ಪಾರ್ಟ್ ಇಸ್ ದರ್ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿಬಿಡುತ್ತೆ. ದರ್ ವಿಲ್ ಬಿ ನೋ ಪ್ರಾಬ್ಲಮ್. ಎಕ್ಸಾಂಪಲ್ಸ್ ಏನು ಮಾಡೋದು, ಇಂಪಾರ್ಟೆಂಟ್ ನಿಮಗೆ ಎಕ್ಸಾಮಲ್ಲಿ ಬರೋ ಎಕ್ಸಾಂಪಲ್ಸನ್ನು, ಎಕ್ಸಸೈಸ್ ಪ್ರಾಬ್ಲಮ್ಸನ್ನು ನಾನು ಕಂಪ್ಲೀಟ್ ಆಗಿ ಹೇಳ್ಕೊಟ್ಟಿದ್ದೀನಿ. ಅದೊಂದು ಟೆನ್ಷನ್ ಹೋಯಿತು. ಎಸ್ ಸರ್, ಆ ಟೆನ್ಷನ್ ಹೋಯಿತು. ಉಳ್ಕಿದ ಎಕ್ಸಾಂಪಲ್ಸ್ ಎಕ್ಸಸೈಸ್ ಏನು ಮಾಡೋದು, ವಾಟ್ ಎವರ್ ದ ಎಕ್ಸಾಂಪಲ್ ಎಕ್ಸಸೈಸ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ಐ ಹ್ಯಾವ್ ಸಾಲ್ವ್ಡ್ ಇನ್ ದಿಸ್ ಕ್ಲಾಸ್. ಫೈನ್, ಸಿಮಿಲರ್ ಪ್ಯಾಟರ್ನ್ ನಿಮಗೆ ಹೋಮ್ವರ್ಕ್ ಅಂತ ಕೊಟ್ಟಿದ್ದೀನಿ. ಓಕೆನಾ? ಕ್ಲಿಯರ್? So I hope whatever this information is there about this gun shot, fire shot, one shot series, it is clear for you people. ಹಂಗಿದ್ರೆ ಸ್ಟೂಡೆಂಟ್ಸ್ ಇವತ್ತಿನ ಈ ಲೆಕ್ಚರ್ ಅಲ್ಲಿ ನಾವು ಈ ಪರ್ಟಿಕ್ಯುಲರ್ ಟಾಪಿಕ್ ದಟ್ ಈಸ್ ನಥಿಂಗ್ ಬಟ್ ವಾಟ್, ಕೋಆರ್ಡಿನೇಟ್ ಜಾಮೆಟ್ರಿ ಅನ್ನ ಕ್ಲಿಯರ್ ಮಾಡೋಣ. ಓಕೆನಾ? ಫೈನ್. ಲಾಸ್ಟ್ ಲೆಕ್ಚರ್ ನೀವು ನೋಡಿದ್ರೆ, ಬಿಫೋರ್ ಗೋಯಿಂಗ್ ಟು ದ ದಿಸ್ ಟಾಪಿಕ್, ಲಾಸ್ಟ್ ಲೆಕ್ಚರ್ ವಿ ಹ್ಯಾಡ್ ಕಂಪ್ಲೀಟೆಡ್ ಅಬೌಟ್ ದಿ ಪಾಲಿನಾಮಿಯಲ್ಸ್. ಫೈನ್. ಸೊ ಪಾಲಿನಾಮಿಯಲ್ಸ್ ಅಲ್ಲಿ ಏನೇನು ನೋಡಿದ್ವಿ, ವಿ ಫಸ್ಟ್ ಸಾ ದಟ್ what is a polynomial in one variable. This is what we saw. Correct alla? Polynomial in one variable. Clear? Along with that students, we saw whatever your polynomial in one variable ಆದ್ಮೇಲೆ ಜನರಲ್ ಫಾರ್ಮ್ ಅನ್ನ ನೋಡಿದ್ವಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. Then we saw value of a polynomial, value of polynomial, value of polynomial at a real number k. ಕರೆಕ್ಟಾ? ಒಂದು ಯಾವುದು ಪಾಲಿನಾಮಿಯಲ್ ಕೊಟ್ಟಿರ್ತಾರ, ಆ ಪಾಲಿನಾಮಿಯಲ್ ಇಫ್ ಯು ವಾಂಟ್ ಟು ಫೈಂಡ್ ದ ವ್ಯಾಲ್ಯೂ ಅಟ್ ಅ ರಿಯಲ್ ನಂಬರ್ ಕೆ, ಹೌ ಡು ಯು ಡೂ ಇಟ್? ಆಲ್ಸೋ ವಿ ಸಾ ಝೀರೋ ಆಫ್ ಅ ಪಾಲಿನಾಮಿಯಲ್, ಝೀರೋ ಆಫ್ ಅ ಪಾಲಿನಾಮಿಯಲ್. ಕ್ಲಿಯರ್? ಝೀರೋ ಆಫ್ ಅ ಪಾಲಿನಾಮಿಯಲ್. ಫೈನ್. ಆ್ಯಂಡ್ ದೆನ್ ವಿ ಸಾ ಅಲ್ಜಿಬ್ರೈಕ್ ಐಡೆಂಟಿಟೀಸ್ ರಿಲೇಟ್. ಫ್ಯಾಕ್ಟರ್ ಥಿಯರಮ್ ಕೂಡ ನೋಡಿದ್ವಿ. ಸಾರಿ, ಫ್ಯಾಕ್ಟರ್ ಥಿಯರಮ್ ಆರ್ ಆಲ್ಸೋ ವಿ ಕಾಲ್ ಇಟ್ ಆಸ್ ವಾಟ್, ರಿಮೈಂಡರ್ ಥಿಯರಮ್ ವಿ ಸಾ. ಫೈನ್. ಅಲಾಂಗ್ ವಿತ್ ದ್ಯಾಟ್ ಯಾವುದು ಪಾಲಿನಾಮಿಯಲ್ ಕೊಟ್ಟರೆ ಅದರ ಫ್ಯಾಕ್ಟರ್ಸ್ ಯಾವ ರೀತಿ ಫೈಂಡ್ ಮಾಡೋದ, ದ್ಯಾಟ್ ವಿ ಹ್ಯಾವ್ ಸೀನ್. ಫೈನ್. ಇವಾಗ ನಿಮ್ಗೆ ಇಂಪಾರ್ಟೆಂಟ್ ಇರೋದು ಒನ್ ವೇರಿಯೇಬಲ್. ವೆನ್ ವಿ ಗೋ ಫರ್ದರ್, ಮುಂದೆ ಯಾವಾಗ ಹೋಗ್ತೀವಲ್ಲ ಅವಾಗ 2 ವೇರಿಯೇಬಲ್ಸ್ ಬಗ್ಗೆ ಕೂಡ ಮಾತಾಡಬೇಕಾಗ್ತದೆ. ಓಕೆ ಫೈನ್ ಸ್ಟೂಡೆಂಟ್ಸ್, ದಟ್ ಈಸ್ ಸಾರಿ 2 ವೇರಿಯೇಬಲ್ಸ್ ಅಲ್ಲ, ಹೈಯರ್ ಡಿಗ್ರಿ ಪಾಲಿನಾಮಿಯಲ್ಸ್, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಯಾವ ರೀತಿ ಫ್ಯಾಕ್ಟರೈಸ್ ಮಾಡಬೇಕು, ಸೆಕೆಂಡ್ ಸಾರಿ ಯು ಸ್ಟಡಿ ಇಟ್ ಇನ್ ಕ್ಲಾಸ್ 10th ಬರುತ್ತೆ. ಕ್ಲಿಯರ್? ನೆಕ್ಸ್ಟ್ ಬಂದ್ಬಿಟ್ಟು factor theorem we saw. After factor theorem students, the last part was algebraic identities. Clear? Algebraic identities, ಇದನ್ನ ನಾವು ಕೂಡ ಅಲ್ಲಿ ನೋಡಿದ್ವಿ. ಹೌದಲ್ಲ? Yes or no students? Correct? So this is what we covered in the polynomials topic over there. If this is clear students, next ಬಂದ್ಬಿಟ್ಟು ಇವತ್ತು ನಾವು ಈ ಇಂಟ್ರಡಕ್ಷನ್ ಟು ಕೋಆರ್ಡಿನೇಟ್ ಜಾಮೆಟ್ರಿ ಏನದ. ಫೈನ್. ಕೋಆರ್ಡಿನೇಟ್ ಜಾಮೆಟ್ರಿ ಅಂದರೆ ಏನು ಟಫ್ ಟಾಪಿಕ್ ಅದ ಏನೋ, ಏನು ಹೊಸದದ ಏನೋ? ಇಲ್ಲ, ಏನೂ ಇಲ್ಲ. ನೀವು ಈಗ ಏನು ಕಲಿತೀರಿ ಕೋಆರ್ಡಿನೇಟ್ ಜಾಮೆಟ್ರಿ, ಸೇಮ್ ಯು ವಿಲ್ ಬಿ ಸ್ಟಡಿಂಗ್ ವಾಟ್ ನೆಕ್ಸ್ಟ್. ಇಂಟ್ರಡಕ್ಷನ್ ಟು ಈ ಟಾಪಿಕ್ ಏನದ, ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಇಂದ ಮಾಡೋಣ.
ಓಕೆ, ನೀವು ಯಾರ್ದು ಮನೆಗೆ ಹೋಗ್ಬೇಕಾ, ಯಾರ್ದು ಓಕೆ ಅವ್ರ ಮನೆಗೆ ನೀವು ಹೋಗ್ಬೇಕಾ, ಫೈನ್. ಆ ಮನೆಗೆ ನೀವು ಹೋಗ್ಬೇಕಂದ್ರೆ ಯಾವ ಪಾತ್ ನೀವು ಚೂಸ್ ಮಾಡ್ಬೇಕಾ, ಹೆಂಗೆ ಹೋಗ್ತೀರಿ, ಹೌ ಯು ವಿಲ್ ಅಪ್ರೋಚ್ ಸ್ಟೂಡೆಂಟ್ಸ್, that you need to see it over here. Clear? So that we'll see it as a introduction students. Fine. Introduction ನೋಡೋಣ ಈ ಟಾಪಿಕ್ಗೆ. What is coordinate geometry, coordinate planes ಏನದ, ಫೈನ್. ವಾಟ್ ಆರ್ ಯೋರ್ ಕೋಆರ್ಡಿನೇಟ್ಸ್, ಎಕ್ಸ್ ಕೋಆರ್ಡಿನೇಟ್, ವೈ ಕೋಆರ್ಡಿನೇಟ್, ಅದಕ್ಕೆ ಏನು ಹೆಸರದ, ಹಾರಿಜಾಂಟಲ್ ಆಕ್ಸಿಸ್, ವರ್ಟಿಕಲ್ ಆಕ್ಸಿಸ್. ಸೊ ಆಲ್ ದಿಸ್ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಸಿ ಇನ್ ದಿಸ್ ಇಂಟ್ರಡಕ್ಷನ್. ಒಂದ್ಸತಿ ನಮಗೆ ಕೋಆರ್ಡಿನೇಟ್ ವಾಟ್ ಎವರ್ ಪ್ಲೇನ್ ಇಸ್ ದರ್ ಅದನ್ನ ಇಸ್ಟಾಬ್ಲಿಷ್ ಆದ್ಮೇಲೆ ವಿ ಕ್ಯಾನ್ ಗೋ ಟು ವಾಟ್ ಕಾರ್ಟಿಷಿಯನ್ ಸಿಸ್ಟಮ್. ನಾವು ಕಾರ್ಟಿಷಿಯನ್ ಸಿಸ್ಟಮ್ ಅಂದ್ರೆ ನೋಡಿ, ಯಾವುದು ಒಂದು ಇಫ್ ಯು ಕನ್ಸಿಡರ್ ಅ ಪರ್ಟಿಕ್ಯುಲರ್ ಡಿಶ್ ವಿ ವಾಂಟ್ ಟು ಪ್ರಿಪೇರ್, ಅದರದ್ದೇ ಇಂಗ್ರೀಡಿಯೆಂಟ್ಸ್ ಇರ್ತದೆ. ಪಾಲಕ್ ಪನ್ನೀರ್ ಮಾಡ್ಬೇಕಂದ್ರೆ ಪಾಲಕ್ ಬೇಕಾ, ಎಸ್ ಆರ್ ನೋ. ನಾವು ಇಫ್ ಯು ವಾಂಟ್ ಟು ರೀಪ್ರೆಸೆಂಟ್ ಎನಿ ಪಾಯಿಂಟ್ ಇನ್ ದ ಕೋಆರ್ಡಿನೇಟ್ ಪ್ಲೇನ್ ವಿ ಹ್ಯಾವ್ ಟು ಯೂಸ್ ಕಾರ್ಟಿಷಿಯನ್ ಸಿಸ್ಟಮ್. ಆ ರೀತಿ ಓಕೆನಾ, ಕ್ಲಿಯರ್? ಎಸ್. ಸೊ ನಾವು ಸ್ಟೂಡೆಂಟ್ಸ್, ಎಸ್ ಡೆಫಿನೆಟ್ಲಿ ವಾಟ್ ಎವರ್ ದ ಪಾಲಿನಾಮಿಯಲ್ಸ್ ಟಾಪಿಕ್ ಇಸ್ ದರ್, ಫೈನ್. ಪಾಲಿನಾಮಿಯಲ್ಸ್ ಆಗಿರಲಿ, ನಂಬರ್ ಸಿಸ್ಟಮ್ ಟಾಪಿಕ್ ಆಗಿರಲಿ, ಈ ಥರದ ಕಂಪ್ಲೀಟ್ ನೋಟ್ಸ್ ಇವಾಗ ನೋಡಿ ಇಲ್ಲಿ ಈ PDF ಅಲ್ಲಿ ನಾವು ಕೆಲವೊಂದು ಪ್ರಾಬ್ಲಮ್ಸನ್ನು ಮಾಡ್ತೀನಿ, ಅದರ ನೋಟ್ಸ್ ನಿಮ್ಗೆ ಬೇಕಾಗುತ್ತೆ ಅಂದರೆ ವಾಟ್ ಎವರ್ ದ ನೋಟ್ಸ್ ಆರ್ ದೇರ್ ಸ್ಟೂಡೆಂಟ್ಸ್ ಅಲಾಂಗ್ ವಿತ್ DPP ಅಂದರೆ ಏನು, ಎಕ್ಸ್ಟ್ರಾ ಪ್ರಾಕ್ಟೀಸ್ ಕ್ವಶನ್ಸ್. ಆಲ್ ದಿಸ್ ಥಿಂಗ್ಸ್ ಅಬ್ಸಲ್ಯೂಟ್ಲಿ ನಿಮಗೆ PW ಆ್ಯಪಲ್ಲಿ ನೀವು ಡೌನ್ಲೋಡ್ ಮಾಡಿ ಲಾಗಿನ್ ಮಾಡಿದರೆ ಈ ಎಲ್ಲ ನೋಟ್ಸ್ಗಳನ್ನು ಎಕ್ಸ್ಟ್ರಾ ಪ್ರಾಕ್ಟೀಸ್ ಕ್ವಶನ್ಸ್ ಅಲಾಂಗ್ ವಿತ್ ಯೋರ್ ವಾಟ್ ಎವರ್ ಪ್ರೀವಿಯಸ್ ಎಕ್ಸಾಮ್ ಕ್ವಶನ್ಸ್ ಆರ್ ದರ್ ಕಂಪ್ಲೀಟ್ ಆಗಿ ಒಂದೇ ಪ್ಲೇಸಲ್ಲಿ ಸಿಗುತ್ತೆ. ಅದು ಯಾವುದಂದ್ರೆ PW ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿ ನಿಮ್ಮ ನಂಬರಿಂದ ಲಾಗಿನ್ ಮಾಡಿ ಯಾವ ರೀತಿ ಎಕ್ಸ್ಪ್ಲೋರ್ ಮಾಡಬೇಕು ಈ ಬ್ಯಾಚನ್ನು ಇಲ್ಲಿ ನೋಡಿ. ಇನ್ ದ ಎಕ್ಸ್ಪ್ಲೋರಿಂಗ್ ದ ಬ್ಯಾಚ್ ಸ್ಟೂಡೆಂಟ್ಸ್, ನೀವು ಸರ್ಚ್ ಬ್ಯಾಚಲ್ಲಿ ಹೋಗಿ, ಫೈನ್. ಇನ್ ದ ಸರ್ಚ್ ಬ್ಯಾಚ್ ಆಪ್ಷನ್ ಸರ್ಚ್ ವಾಟ್ ಎವರ್ ದ ರೆಸ್ಪೆಕ್ಟಿವ್ ಬ್ಯಾಚ್ ಇಸ್ ದರ್, ಅಂದರೆ ಯಥಾರ್ಥ ಕನ್ನಡ 2.0 ಅನ್ನು ನೀವು ಸರ್ಚ್ ಮಾಡಬೇಕು. ಓಕೆ, ಒಂದ್ಸತಿ ಮಾಡಿದ್ಮೇಲೆ ನೋಡಿ ಅಬ್ಸಲ್ಯೂಟ್ಲಿ ಫ್ರೀ ಆಫ್ ಕಾಸ್ಟ್ ಇದೆ. ಎಕ್ಸ್ಪ್ಲೋರ್ ಅಲ್ಲಿ ಕ್ಲಿಕ್ ಮಾಡಿ, ಈ ರೀತಿ ಓಪನ್ ಆಗುತ್ತಾ. ಸೊ ಇನ್ ಡಿಸ್ಕ್ರಿಪ್ಷನ್ ಯು ವಿಲ್ ಗೆಟ್ ದಟ್ ವಾಟ್ ಎವರ್ ದ ಬ್ಯಾಚ್ ಡೀಟೇಲ್ಸ್ ಆರ್ ದರ್, ಕೋರ್ಸ್ ಡ್ಯೂರೇಷನ್ ಎಷ್ಟಿದೆ, ಫೈನ್, ಟಿಲ್ ವಾಟ್ ಡೇಟ್ ಇಟ್ ಇಸ್, ಫೈನ್, 31st May 2026 ಆ್ಯಂಡ್ ಆಲ್ ದಿಸ್ ಥಿಂಗ್ಸ್ ವಾಟ್ ಎವರ್ ಇಸ್ ದರ್ ಯು ವಿಲ್ ಗೆಟ್. ಆಮೇಲೆ ನಿಮಗೆ ಇವಾಗ ಮೇನ್ ಬೇಕಾಗಿರೋದೇನು, ಫೈನ್, ಎನ್ರೋಲ್ ನಾವು ಮಾಡಬೇಕು ಫ್ರೀ ಆಫ್ ಕಾಸ್ಟ್, ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್, ₹1 ಕೊಡೋದು ನೆಸಿಟಿ ಇಲ್ಲ. ಎನ್ರೋಲ್ ನಾವು ಮಾಡಿದ್ಮೇಲೆ ವಾಟ್ ಎವರ್ ಡಿಸ್ಕ್ರಿಪ್ಷನ್ ಸಬ್ಜೆಕ್ಟ್ ರಿಸೋರ್ಸಸ್ ಅನೌನ್ಸ್ಮೆಂಟ್ಸ್ ಆರ್ ದರ್, ನೀವು ಸಬ್ಜೆಕ್ಟಲ್ಲಿ ಕ್ಲಿಕ್ ಮಾಡಿದರೆ ಯು ವಿಲ್ ಗೆಟ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ. ಅದೇ ರೀತಿ ಮ್ಯಾಥ್ಸಲ್ಲಿ ಯಾವ ರೀತಿ ಟಾಪಿಕ್ಸ್ ಇರುತ್ತೆ ಅದೇ ರೀತಿ ಸೇಮ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿಲಿ ಕೂಡ ಇಟ್ ವಿಲ್ ಬಿ ಕವರ್ಡ್. ಓಕೆ, ಸೊ ಒಂದ್ಸತಿ ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ಯು ವಿಲ್ ಗೆಟ್ ದ ಫಸ್ಟ್ ಟಾಪಿಕ್ ನಂಬರ್ ಸಿಸ್ಟಮ್, ಸೆಕೆಂಡ್ ಟಾಪಿಕ್ ಪಾಲಿನಾಮಿಯಲ್ಸ್, ಥರ್ಡ್ ಕೋಆರ್ಡಿನೇಟ್ ಜಾಮೆಟ್ರಿ. ಯು ವಿಲ್ ಗೆಟ್ ನೋಟ್ಸ್ ಅಲಾಂಗ್ ವಿತ್ ದಿಸ್ ಥಿಂಗ್ಸ್ ಓವರ್ ಹಿಯರ್. ಓಕೆ, ದಟ್ಸ್ ಇಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಹಂಗಿದ್ರ ಫೈನ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಲೆಟ್ ಅಸ್ ಮೂವ್ ಫಾರ್ವರ್ಡ್ ಟು ದ introduction part of this. Yes, I hope this is clear students. Idin clear idra, let us move on to the introduction part of it. ಯಾಕ್ ಬೇಕು ಅಂತ ಹೇಳಿ, ಫೈನ್, ಒಂದು ಸಿಂಪಲ್ ಆಗಿರೋ ಎಕ್ಸಾಂಪಲ್ ಅನ್ನ ತಗೊಳ್ಳೋಣ. ಕ್ಲಿಯರ್? ನಂಬರ್ ಲೈನ್ ಇದು. ಕ್ಲಿಯರ್? ಇದು ನಿಮ್ಮದು ನಂಬರ್ ಲೈನ್. ಫೈನ್, ಅರ್ಥ ಮಾಡ್ಕೊಳ್ಳಿ. ರಿಲೇಟೇಬಲ್ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದೀನಿ. ಕ್ಲಿಯರ್? ಎಸ್. ಸೊ ನೀವು ಇಲ್ಲಿದ್ದೀರಾ, ದಿಸ್ ಈಸ್ ಯೋರ್ ಹೋಮ್. Clear? This is your home. Fine students. ನಿಮ್ಮ ಮನೆಯಿಂದ, ಓಕೆ, ನಿಮ್ಮ ಮನೆಯಿಂದ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಟ್ರಾವೆಲ್ ಟು ಒನ್ ಬೇಕ್ರಿ. ಇಲ್ಲಿ ಬೇಕ್ರಿ ಇದೆ, ಕರೆಕ್ಟ್? ದಿಸ್ ಇಸ್ ಬೇಕ್ರಿ. ಫೈನ್. ಸೊ ಇಲ್ಲಿ ಸಪೋಸ್ your distance is at 0 kilometers and bakery is at 5 kilometers. ಸೊ ನೀವೇನು ಮಾಡ್ತೀರಾ, ನಿಮ್ಮ ಸ್ಕೂಟಿಯನ್ನು ತಗೊಂಡು, ಓಕೆ, ಅಥವಾ ಬೈಕ್ ಇರಲಿ, ಏನು ನೀವು ಓಡಿಸ್ತೀರಾ, ಆರ್ ಎಲ್ ಸೈಕಲ್, ನಿಮ್ಮ ಸೈಕಲ್, ಸ್ಕೂಟಿ ಏನಾರೇ ತಗೊಂಡು ನೀವು ಇಲ್ಲಿಂದ ಹೋಗಿ ವಿಲ್ ಡೆಫಿನೆಟ್ಲಿ ಗೋ ಲೈಕ್ ದಿಸ್ ಆ್ಯಂಡ್ ಬೇಕ್ರಿಗೆ ಹೋಗ್ತೀರಾ. ಕರೆಕ್ಟ್ ಅಲ್ಲ? ಫೈನ್. ಬಟ್ ನಿಮ್ಮವ್ರದ್ದು ಮನಿ ಸ್ವಲ್ಪ ದೂರ ಅದ. ಕ್ಲಿಯರ್? ನಿಮ್ಮವ್ರದ್ದು ಮನಿ ಎಲ್ಲದ? ಫೈನ್. ಡೆಫಿನೆಟ್ಲಿ ಸ್ಟೂಡೆಂಟ್ಸ್, ಸ್ಕೂಟಿ ತಗೊಂಡ ನಿಮ್ಮವ್ರ ಮನೆಗೆ ಹೋಗ್ಬೇಕಂದ್ರ ನಿಮ್ಮವ್ರ ಮನಿ ಸಪೋಸ್ ಇಲ್ಲದ. ಓಕೆ, ದಿಸ್ ಈಸ್ ಯೋರ್ ಡ್ಯಾಶ್ ಹೋಮ್. ಫೈನ್, ಡ್ಯಾಶ್ ಅನ್ನ ನೀವು ಫಿಲ್ ಮಾಡಿ ನಿಮ್ಮವ್ರ ಮನಿ ಅಂದಾಗ. ಫೈನ್, ಅರ್ಥ ಆಯ್ತಲ್ಲ ಏನು ಹೇಳ್ತಾ ಇದ್ದೀನಿ? ನಿಮ್ಗೆ ಯಾರ್ದು ಮನಿ ಬೇಕು, ನಿಮ್ಮ ಫ್ರೆಂಡ್ ಮನಿ ಆಗಿರ್ಬೋದ, ನಿಮ್ಮ ಅವ್ರ ಮನಿ ಆಗಿರ್ಬೋದ. ಓಕೆ, ಇದೆಲ್ಲ ಟಾಪ್ ಸೀಕ್ರೆಟ್, ಹೇಳ್ಬಾರ್ದು ಯಾರಿಗೂ. ಫೈನ್. ಎಸ್. ಸೊ ಇಫ್ ಯು ಸಿ ಮೈ ಇಯರ್ ಸ್ಟೂಡೆಂಟ್ಸ್, ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಿ ಈ ರೀತಿ ಹೋಗ್ತೀರಾ ಅಂದ್ರೆ, ಓಕೆ, ಡೆಫಿನೆಟ್ಲಿ ಬೇರೆ ಕಲರ್ ಚೂಸ್ ಮಾಡೋಣ ಸ್ವಲ್ಪ. ಕ್ಲಿಯರ್? ಫಸ್ಟ್ ನೀವು ಇಲ್ಲಿಂದ ಈ ಪಾಯಿಂಟಿಗೆ ರೀಚ್ ಆಗಬೇಕು.
ರೀಚ್ ಆಗಬೇಕಂದ್ರೆ ಯಾವ ರೀತಿ ರೀಚ್ ಆಗೋಣ? ಡೈರೆಕ್ಟ್ ಈ ರೀತಿ ರೀಚ್ ಆಗ್ಬೋದಾ? ನಿಮ್ಮ ಡಿಸ್ಟೆನ್ಸ್ ಗೊತ್ತಿರಬೇಕು ಎಷ್ಟಿದೆ ಅಂತ ಹೇಳಿ. ಸ್ಕೂಟಿಯಲ್ಲಿ ಪೆಟ್ರೋಲ್ ಆಗಬೇಕಲ್ಲ, ಕ್ಲಿಯರ್? ಆರ್ ಎಲ್ಸ್ ಸರ್ ಈ ಪ್ಯಾತ್ ಫಾಲೋ ಮಾಡೋಣ. ನೋಡಿ ಇಷ್ಟು ಡಿಸ್ಟೆನ್ಸ್ ಅಂತೂ ಗೊತ್ತಿದೆ, ಬೇಕ್ರಿ ತನಕ ಹೋಗ್ತೀನಿ 5 ಕಿಲೋಮೀಟರ್ಸ್. ಇಲ್ಲಿಂದ ಅವ್ರ ಮನಿ ಏನಾಯ್ತಲ್ಲ, ಸ್ವಲ್ಪ ರೈಟ್ ತಗೊಂಡ್ರೆ ಅವ್ರ ಮನಿ ಬಂದು ಬಿಡ್ತದ, ಕ್ಲಿಯರ್? ಬಟ್ ಈ ಡಿಸ್ಟೆನ್ಸ್ ಎಷ್ಟಿದೆ? ಹೌ ಮಚ್ ಇಸ್ ದಿಸ್ ಡಿಸ್ಟೆನ್ಸ್ ಓವರ್ ಹಿಯರ್? ಸೊ ಅದಕ್ಕೆ ನಮಗೆ ಏನು ಬೇಕು? ಅವ್ರ ಮನೆಗೆ ನೀವು ರೀಚ್ ಆಗಬೇಕಂದ್ರೆ ವಿ ನೀಡ್ ದ ಕೋಆರ್ಡಿನೇಟ್ ಪ್ಲೇನ್ ಓವರ್ ಹಿಯರ್. ಪ್ಲೇನ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ, ಕ್ಲಿಯರ್? ಸೊ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ನಾವ್. ಐ ಹೋಪ್ ಕ್ಲಾಸ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಯ್ತು ನಿಮ್ಗೆ ಇವಾಗ, ಕ್ಲಿಯರ್? ಅವ್ರ ಮನೆಗೆ ರೀಚ್ ಆಗೇ ಬಿಡಿಸ್ತೀನಿ ಇವಾಗ ನಿಮ್ಗೆ. ಫೈನ್, ಡೆಫಿನೆಟ್ಲಿ ಡೋಂಟ್ ವರಿ ಸ್ಟೂಡೆಂಟ್ಸ್ ಓವರ್ ಹಿಯರ್. ಇಲ್ಲಿಂದ ನಿಮ್ಮ ಮನೆಯಿಂದ ನೀವು ರೆಡಿ ಆಗಿರಿ. ಫೈನ್, ಟಿಲ್ ದ ಎಂಡ್ ಆಫ್ ದಿ ಚಾಪ್ಟರ್ ಅವ್ರ ಮನೆಗೆ ಹೋಗ್ಬಿಡೋಣ. ಡನ್? ಎಸ್. ಸೊ ಡನ್ ವಿತ್ ಮೈ ಡಿಯರ್ ಸ್ಟೂಡೆಂಟ್ಸ್. ದಿಸ್ you are on the path to reach home. Clear? Omkar sir will take you and go to their home. Okay, definitely ಮಾಡ್ಸೇ ಬಿಡ್ತೀನಿ ಇವತ್ತು. ಡನ್? ಎಸ್. ಸೊ ಬನ್ನಿ, ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಓವರ್ ಇಯರ್ ನೀವು ಇಂಟ್ರೊಡಕ್ಷನ್ ಅಲ್ಲಿ ನೋಡಿದ್ರೆ, ಓಕೆ, ಲುಕ್ ಅಟ್ ದಿ ಇಂಟ್ರೊಡಕ್ಷನ್ ಓವರ್ ಇಯರ್. ನಿಮ್ಗೆ ಇಲ್ಲಿ ವಿಸಿಬಲ್ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಆಲ್ಸೋ ಲೈಕ್ go through your NCERT textbook ಅನ್ನ ಕೂಡ ಓಪನ್ ಮಾಡಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಸೊ here if you see, you have already studied how to locate a point on a number line. ನಂಬರ್ ಲೈನ್ ಮೇಲೆ ಯಾವ ರೀತಿ ಪಾಯಿಂಟ್ ಅನ್ನ ಲೊಕೇಟ್ ಮಾಡ್ತೀರಾ ಅದನ್ನ ಆಲ್ರೆಡಿ ಕಲ್ತಿದ್ದೀರಿ ನೀವು. ಎಸ್ ಆರ್ ನೋ? ರೂಟ್ 2 ನಂಬರ್ ಲೈನ್ ಮೇಲೆ ಯಾವ ರೀತಿ ಲೊಕೇಟ್ ಮಾಡಬಹುದು ಕಲ್ಸಿದ್ದೇನೆ. ರೂಟ್ 3 ಯಾವ ರೀತಿ ಮಾಡಬಹುದು ಕಲ್ಸಿದ್ದೇನೆ. ಅದೇ ರೀತಿ ರ್ಯಾಷನಲ್ಸು ಮಾಡಬಹುದು, ಇರ್ರಾಷನಲ್ಸು ಮಾಡಬಹುದು, ಏನೂ ಪ್ರಾಬ್ಲಮ್ ಇಲ್ಲ. You also know how to describe the position of a point on a line. Correct? ಯಾವ ರೀತಿ ಮಾಡಬೇಕು ಗೊತ್ತಿದೆ ನೋಡಿ. If this is the number line over my dear students over here, ಇದು ನಂಬರ್ ಲೈನ್ ಇದ್ರೆ, okay, if this is the number line over here, fine, this is 0, this is 1, this is 2, this is 3. Clear? ಸೊ ನೀವೇನ್ ಮಾಡಬೇಕು ಇವಾಗ? ಯು ಹ್ಯಾವ್ ಟು ಲೊಕೇಟ್ ಒನ್ ಪಾಯಿಂಟ್. 2 ಲೊಕೇಟ್ ಮಾಡಿ ಅಂದ್ರೆ ಯು ಆರ್ ಗೋಯಿಂಗ್ ಟು ಲೊಕೇಟ್ ಇಟ್ ಲೈಕ್ ದಿಸ್ ಅಂಡ್ ಯು ಆರ್ ಗೋಯಿಂಗ್ ಟು ಟೆಲ್ ದಟ್ ಫ್ರಮ್ ಓವರ್ ಹಿಯರ್, ಇಲ್ಲಿಂದ 2 ತನಕ ದ ಡಿಸ್ಟೆನ್ಸ್ ಇಸ್ 2 ಯೂನಿಟ್ಸ್. ಕ್ಲಿಯರ್ ಅದ? ಫೈನ್. ದೇರ್ ಆರ್ ಮೆನಿ ಅದರ್ ಸಿಚುವೇಶನ್ಸ್ ಇನ್ ವಿಚ್ ಟು ಫೈಂಡ್ ಅ ಪಾಯಿಂಟ್ we are required to describe the position with reference to more than one line. Clear? Many situations are there. ಬಹಳಷ್ಟಕ್ಕೊಂದು ಸಿಚುವೇಶನ್ಸ್ ಅದಾವ ವೇರ್ ಒನ್ ಸಿಂಗಲ್ ಲೈನ್ ಇಂದ ಲೊಕೇಟ್ ಮಾಡಕ್ ಆಗಂಗಿಲ್ಲ. ಇಲ್ಲಿ ಪಾಯಿಂಟ್ ಅದ, ಹೆಂಗ್ ಮಾಡ್ತೀರಾ ಲೊಕೇಟ್ ಇದನ್ನ? ಹೌ ಯು ಆರ್ ಗೋಯಿಂಗ್ ಟು ಡೂ ಓವರ್ ಹಿಯರ್? ಸಿ ಓವರ್ ಹಿಯರ್ ಒಂದು ಎಕ್ಸಾಂಪಲ್ ಅನ್ನ ಕನ್ಸಿಡರ್ ಮಾಡ್ಲಿಕ್ಕೆ ಹೇಳಿದಾರೆ ಅವರು. ಫಾರ್ ಎಕ್ಸಾಂಪಲ್, ಕನ್ಸಿಡರ್ ದ ಫಾಲೋವಿಂಗ್ ಸಿಚುವೇಶನ್ ಇನ್ ಫಿಗರ್ 3.1. ಫಿಗರ್ 3.1 ಅಂದ್ರೆ ಇದು. ಓಕೆ, there is a main road running in the east-west direction. Main road running in the east-west direction. Clear? I hope this is visible for you people. Fine. There is a main road running in the east-west direction over here. Clear ada? Yes. And the streets with numbering from west to east. Streets anna ee riti numbering madida. Street 1 aitida. This is a street 1 over here. Correct? ಇಲ್ಲಿ ನೋಡಿ 1 ಅಂತ ಬರೆದಿದ್ದಾರೆ. ಫೈನ್. ಸ್ಟ್ರೀಟ್ 1. ದಿಸ್ ಇಸ್ ಅ ಸ್ಟ್ರೀಟ್ 2 ಓವರ್ ಹಿಯರ್. ಕ್ಲಿಯರ್ ಅದ? ದಿಸ್ ಇಸ್ ಅ ಸ್ಟ್ರೀಟ್ 3 ಓವರ್ ಹಿಯರ್. ಫೈನ್. ದಿಸ್ ಇಸ್ ಅ ಸ್ಟ್ರೀಟ್ 4 ಓವರ್ ಹಿಯರ್. ಕ್ಲಿಯರ್ ಅದ? ಫೈನ್. ದಿಸ್ ಇಸ್ ಅ ಸ್ಟ್ರೀಟ್ 5. ಫೈನ್. ದಿಸ್ ಇಸ್ ಸ್ಟ್ರೀಟ್ 6. ಸ್ಟ್ರೀಟ್ 7. ಕ್ಲಿಯರ್? ಅಂಡ್ ಸ್ಟ್ರೀಟ್ 8 ಓವರ್ ಹಿಯರ್. ಅರ್ಥ ಆಯ್ತಾ? ಎಷ್ಟು? 1 2 3 4 5 6 7 7 streets are there over here. Clear? ನೆಕ್ಸ್ಟ್ ನೋಡಿ ಏನಂತಿದ್ದಾರೆ. ಆಲ್ಸೋ ಆನ್ ಈಚ್ ಸ್ಟ್ರೀಟ್ ಹೌಸ್ ನಂಬರ್ಸ್ ಆರ್ ಮಾರ್ಕ್. ಹೌಸ್ ನಂಬರ್ಸ್ ಆರ್ ಮಾರ್ಕ್. ನೋಡಿ ಈ ಸ್ಟ್ರೀಟ್ ಅಲ್ಲಿ ಈ ಸ್ಟ್ರೀಟ್ ಈ ರೀತಿ ಹೋಗ್ತಾ ಇದೆ. ಕ್ಲಿಯರ್? ನಿಮ್ದ ಕಾಲೋನಿ ಅಂತ ತಿಳ್ಕೊರಿ. ನಿಮ್ದ ಕಾಲೋನಿ ಈ ರೀತಿ ಅದ, ದೊಡ್ಡ ರೋಡ್ ಅದ, ಅದಕ್ಕೆ ಸಬ್ ಸ್ಟ್ರೀಟ್ಸ್ ಅದ. ಒನ್ ಮೇನ್ ರೋಡ್ ಅದ, ಸೆಕೆಂಡ್ ಕ್ರಾಸ್ ರೋಡ್, ಫಸ್ಟ್ ಕ್ರಾಸ್ ರೋಡ್, ಥರ್ಡ್ ಕ್ರಾಸ್ ರೋಡ್, ಫಿಫ್ತ್ ಕ್ರಾಸ್ ರೋಡ್, ಆ ರೀತಿ. ಕ್ಲಿಯರ್? ಅಗೇನ್ ಆನ್ ದಿಸ್ houses are marks. ಈ ಸ್ಟ್ರೀಟ್ 1 ಆಯ್ತಲ್ಲ, ದಿಸ್ ಇಸ್ ಹೌಸ್ ನಂಬರ್ 1, ಹೌಸ್ ನಂಬರ್ 2, ಹೌಸ್ ನಂಬರ್ 3, ಹೌಸ್ ನಂಬರ್ 4, ಹೌಸ್ ನಂಬರ್ 5. ಅದೇ ರೀತಿ we have street 2 over here. In street 2 we have house number 1 2 3 4 5. Again we have street 3 over here. Again we have the house numbers over here. Clear ada? Fine. So that is nothing but what? 1 2 3 4 5. ಈ ರೀತಿ houses ಅದಾವ. ಅದೇ ರೀತಿ ಬೇರೆ streets ಕೂಡ ಅದಾವ. Next they are telling that to look for the friend's house here,
is it enough to only one reference point? Friend's house, our house. Clear? Yes, fine. So to look for a friend's house over here, is it enough to only know one reference point? For instance, if we only know that she lives on street 2, she lives, ನೋಡ್ರಿ ಸ್ಲೋಲಿ ಹೇಳಿದ್ದೆ ಅಲ್ಲ, ನಿಮ್ಮವ್ರ ಮನೆಗೆ ಕರ್ಕೊಂಡ ಹೋಗ್ತೇನೆ ಅಂತ ಹೇಳಿ. ಎಸ್, ಫೈನ್. ಸಿ ಓವರ್ ಹಿಯರ್, to look for a friend's house here, is it enough to know only one reference point? ಒಂದ ರೆಫರೆನ್ಸ್ ಪಾಯಿಂಟ್ ಸಾಕೇನ? ನೀವು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಂದ್ರ, if you are starting from here students, fine, yes, ಇಲ್ಲಿ ನೀವು ಸ್ಟಾರ್ಟ್ ಮಾಡಿದ್ದೀರಾ, ಆಲ್ಮೋಸ್ಟ್ ಆ ಬೇಕ್ರಿಗೆ ಹೋಗಿ ನಿಂತಿದ್ದೀರಾ. ಸೊ ಫ್ರಾಮ್ ಹಿಯರ್ ಇಫ್ ಯು ವಾಂಟ್ ಟು ಸ್ಟಾರ್ಟ್, ನಿಮ್ಗೇನು ಕಲ್ಸಿದ್ದೀನಿ ಇವಾಗ ತನಕ ನಂಬರ್ ಲೈನ್, ಯು ನೋ ದ್ಯಾಟ್ ಇಲ್ಲಿಂದ ಈ ಪಾಯಿಂಟ್ ಲೊಕೇಟ್ ಮಾಡ್ಬೋದು ನೀವು. You can locate this point, you can locate this point, you can locate this point, this point, this point, this point and this point. But ಮೇಲ್ಗಡೆ ಹೆಂಗ್ ಹೋಗೋದು ಸರ್, ಇದನ್ನ ನೀವು ಕಲಿಸಿಲ್ಲ, ಈಗ ಕಲಿಸ್ತೀನಿ. ಫೈನ್. So for instance, if you only know that she lives on street 2, will we be able to find her house easily? Not as easily as when we know two pieces of information about it, namely the number of the street on which it is situated and the house number. Correct ಅಲ್ಲ? ನಿಮ್ಗೆ ಗೊತ್ತಿಲ್ರಿ ಯಾವುದು ಅರೆ ಒಂದು ಸ್ಟ್ರೀಟ್ನಾಗ ಅವ್ರು ಇರ್ಬೋದು. ಶಿ ಕ್ಯಾನ್ ಲೀವ್ ಇಟ್ ಇನ್ ದ ಸ್ಟ್ರೀಟ್ 1 ಓವರ್ ಹಿಯರ್, ಸ್ಟ್ರೀಟ್ 2 ಓವರ್ ಹಿಯರ್, ಸ್ಟ್ರೀಟ್ 3, ಸ್ಟ್ರೀಟ್ 4, 5, 6, 7, 8. ಇಫ್ ಸಪೋಸ್ ಸ್ಟೂಡೆಂಟ್ಸ್ ಸಿ ಲೀವ್ಸ್ ಇನ್ ದ ಸ್ಟ್ರೀಟ್ 3, ಸ್ಟ್ರೀಟ್ 3 ಅಲ್ಲಿ ಹೋಗಿ ಏನ್ ಮಾಡ್ತೀರಾ? ಎಲ್ಲ ಮನೆಗೆ ಹೋಗಿ ಚೆಕ್ ಮಾಡ್ತೀರೇನ? ಡೆಫಿನೆಟ್ಲಿ ಪಾಸಿಬಲ್ ಇಲ್ಲ. ಯಾರೇ ಅಜ್ಜ ಇದ್ರ ಬಡ್ದ ಬಿಡ್ತಾರ ನಿಮ್ಗೆ. ಕ್ಲಿಯರ್? ಸೊ ಡೆಫಿನೆಟ್ಲಿ ಸ್ಟೂಡೆಂಟ್ಸ್ ಓವರ್ ಹಿಯರ್, ಇಫ್ ಯು ಆರ್ ಸ್ಟಾರ್ಟಿಂಗ್ ಹಿಯರ್, you have two informations. First information ಏನ, ಅವ್ರು ಯಾವ ಸ್ಟ್ರೀಟ್ ಅಲ್ಲಿ ಲೈ ಆಗ್ತಾರ, ಇನ್ ವಿಚ್ ಸ್ಟ್ರೀಟ್ ಶಿ ಸ್ಟೇಸ್. ಆಫ್ಟರ್ ದ್ಯಾಟ್ ಆಕಿನ ಹೌಸ್ ನಂಬರ್ ಗೊತ್ತಿರ್ಬೇಕು. ಈ ಎರಡು ಇನ್ಫಾರ್ಮೇಶನ್ ನಾನು ಕೊಡ್ತೇನೆ ನಿಮ್ಗೆ. ಓಕೆ, ಡನ್? ಯಸ್, ವೆರಿ ನೈಸ್. ಕ್ಲಿಯರ್? ಮತ್ತೆ ಕಮೆಂಟ್ ಬಾಕ್ಸ್ನಾಗ ಕೇಳಬೇಡ್ರಿ ಸರ್ ನಮ್ಮ ಇವ್ರು ಸ್ವಲ್ಪ ಅಲ್ಲಿ ಇರ್ತಾರ, ಅಡ್ರೆಸ್ ಕೊಟ್ಟು ಮತ್ತೆ ಅವ್ರ ಹೌಸ್ ನಂಬರ್ ಸ್ವಲ್ಪ ತೆಗೀರಿ. ಇಲ್ಲಪ್ಪ ಅಂತಾರೆಲ್ಲ ಇಲ್ಲ, ಜಸ್ಟ್ ಮ್ಯಾಥಮೆಟಿಕ್ ವೇನಾಗ ಅರ್ಥ ಮಾಡ್ಕೋರಿ ಇದನ್ನ. ಡನ್? Yes. So if the student is starting from here or you are starting from here, you need to have two information. Yav street ada and which is the house number. Clear? That is what they are telling. Fine. So if we want to reach the house which is situated in the second street and has number 5, first of all we would identify the second street. So nodri ಏನನ್ನತಾರ ಅವರು over here, they are telling that if at all, clear students, if at all the house is on the second street and the house number is 5 over here. So ನೀವೇನ್ ಮಾಡ್ತೀರಾ ನೋಡಿ, ಇದು ನಿಮ್ಮ ಪಾತ್, you will start traveling over here. After traveling this distance ನೀವು ಇಲ್ಲಿ ಹೋಗ್ಬಿಡ್ತೀರಾ. ಬಟ್ ಇನ್ನು ನಮ್ಮವ್ರದ್ದು ಹೌಸ್ ಬೇರೆ ಕಡೆ ಐತ್ರಿ. ಓಕೆ, ಸ್ಟಿಲ್ ವಿ ಆರ್ ನಾಟ್ ಪರ್ಫೆಕ್ಟ್ ವಿತ್ ದಿಸ್. ಸೊ ನೀವೇನ್ ಮಾಡಿದ್ರಿ, ಯು ವೆಂಟ್ 2 distances over here. After that you covered 5 distances over here. Clear? Fine ada? Yes. So in figure 3.1, H shows the location of the house. H shows the location of the house. Illada nodri H. Clear? I hope it is visible students. H shows the location of the house. Clear? Similarly, P shows the location of the house corresponding to street number 7 and house number 4. Clear? So P is over here. So ishtu nimge introduction ಗೆ ಗೊತ್ತಾಗಿರಬೇಕು. Clear? ನಿಮ್ಮ ಮನೆಯಿಂದ again let us start over here. If you want to travel over here from here to here students, okay, ಇಲ್ಲಿಂದ fine, from this point you have to travel over here ಈ ರೀತಿ. Clear? Let me make it like this. ಇಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡ್ಬೇಕಂದ್ರೆ ನೀವು, okay, from here if you want to travel over here, first of all ಈ ಡಿಸ್ಟೆನ್ಸ್ ಗೊತ್ತಿರಬೇಕು. ನೆಕ್ಸ್ಟ್ ಅವ್ರ ಮನೆಗೆ ರೀಚ್ ಆಗ್ಬೇಕಂದ್ರೆ ಅಗೇನ್ ಫ್ರಮ್ ಹಿಯರ್ ಟು ಹಿಯರ್ ನಿಮ್ಗೆ ಈ ಡಿಸ್ಟೆನ್ಸ್ ಗೊತ್ತಿರಬೇಕು. ಆ ಎರಡು ಡಿಸ್ಟೆನ್ಸ್ ಅಂತ ಇವಾಗ ಲೆಟ್ ಅಸ್ ಕವರ್ ಇಟ್ ಥ್ರೂ ಕೋಆರ್ಡಿನೇಟ್ ಜಾಮೆಟ್ರಿ ಓವರ್ ಹಿಯರ್. ಕ್ಲಿಯರ್ ಅದ? ಸೊ ನೋಡ್ರಿ, ಡಾಟ್ ಆನ್ ಅ ಸ್ಕ್ರೀನ್. ಡಾಟ್ ಆನ್ ಅ ಸ್ಕ್ರೀನ್ ಅಂದ್ರೆ ಏನ, ದಿಸ್ ಇಸ್ ಜಸ್ಟ್ ಅಗೇನ್ ಅ ಇಂಟ್ರಡಕ್ಷನ್ ಪಾರ್ಟ್ ಆಫ್ ಇಟ್. ನಾ ಇಲ್ಲಿ ಒಂದು ಡಾಟ್ ಮಾಡಿದ್ದೇನಪ್ಪ, ಐ ಹ್ಯಾವ್ ಡನ್ ಅ ಡಾಟ್ ಓವರ್ ಹಿಯರ್. ಕ್ಲಿಯರ್ ಅದ? ನೋಡ್ರಿ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ ಈ ಡಾಟ್ ಅನ್ನ. ಐ ಹೋಪ್ ಇಟ್ ಈಸ್ ವಿಸಿಬಲ್ ಫಾರ್ ಯು ಪೀಪಲ್. ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ತೀನಿ. ಫೈನ್, ಎಸ್, ವಿಸಿಬಲ್ ಅದನ್ನ. ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡೋಣ. ಎಸ್, ನಾವ್ ಇಟ್ ಇಸ್ ಪರ್ಫೆಕ್ಟ್ಲಿ ವಿಸಿಬಲ್. ಕ್ಲಿಯರ್? ಕಾನ್ಸಂಟ್ರೇಟ್ ಮಾಡ್ರಿ ಡಾಟ್ ಮ್ಯಾಗ. ಫೈನ್, ಅವಾಗಿನ ತನಕ ನಾ ಅದನ್ನು ಕಲಿಸ್ತೇನೆ ನಿಮ್ಗೆ. ಕಾನ್ಸಂಟ್ರೇಟ್ ಆನ್ ದಿಸ್ ಡಾಟ್. ಕ್ಲಿಯರ್?
So here students, suppose you put a dot on a sheet of a paper or on a screen. If we ask you to tell the position of the dot on a paper, how you will do this? ಈ ಪೊಸಿಷನ್ ಆಫ್ ದಿ ಡಾಟ್ ಈ ಸ್ಕ್ರೀನ್ ನಾಗ ಹೇಳ್ಬೇಕಂದ್ರೆ ಹೆಂಗ್ ಹೇಳ್ತೀರಿ ಸರ್? ಲೆಫ್ಟ್ ಸೈಡ್ ಅದ, ಲೆಫ್ಟ್ ಸೈಡ್ ಅದ, ಏನ ನಿಮ್ದು ಲೆಫ್ಟ್ ಸೈಡ್ ಇರ್ಬೋದು, ಕ್ಲಿಯರ್. ಬಟ್ ಇಫ್ ಯು ಆರ್ ಲುಕಿಂಗ್ ಲೈಕ್ ದಿಸ್, ಚಲೋ ಈ ರೀತಿ ನೋಡೋಣ. ಸರ್ ಲೆಫ್ಟ್ ಸೈಡ್ ಅದ, ಲೆಫ್ಟ್ ಸೈಡ್ ಅದ, ಎಸ್ ಡೆಫಿನೆಟ್ಲಿ ಲೆಫ್ಟ್ ಸೈಡ್ ಅದ. ಬಟ್ ಯಾವ ಲೆಫ್ಟ್ ಸೈಡ್? ಲೆಫ್ಟ್ ಸೈಡ್ ಅಂದ್ರೆ ಇಷ್ಟೆಲ್ಲ ಲೆಫ್ಟ್ ಸೈಡ್ ಬರ್ತದಲ್ಲ, ಎಸ್ ಅನು ಹಾಫ್ ಆಫ್ ಸ್ಕ್ರೀನ್ ನಾನು ಮಾಡಿದ್ರೆ ಇಲ್ಲಿ ನೋಡ್ರಿ, ಇಫ್ ದಿಸ್ ಇಸ್ ಅ ಹಾಫ್ ಸ್ಕ್ರೀನ್, ಕ್ಲಿಯರ್ ಅದ. ಇಫ್ ದಿಸ್ ಇಸ್ ಅ ಹಾಫ್ ಸ್ಕ್ರೀನ್ ಓವರ್ ಹಿಯರ್, ನೀವು ಯಾವ ಲೆಫ್ಟ್ ಸೈಡ್ ಅಂತೀರಿ? ವೆದರ್ ಯು ವಿಲ್ ಟೆಲ್ ದಿಸ್ ಲೆಫ್ಟ್ ಸೈಡ್ ಆರ್ ದಿಸ್ ಲೆಫ್ಟ್ ಸೈಡ್? ಡೆಫಿನೆಟ್ಲಿ ಹೇಳಕ್ ಬರಂಗಿಲ್ಲ, ಕ್ಲಿಯರ್ ಆರ್ ನೋ? ಇದೆಲ್ಲ ನನ್ನ ಲೆಫ್ಟ್ ಸೈಡ್ ಆಗ್ತದ. ಸೊ ನೆಕ್ಸ್ಟ್ ಇನ್ಫಾರ್ಮೇಶನ್ ಯು ವಿಲ್ ಟೆಲ್ ದಟ್ ದ ಡಾಟ್ ಈಸ್ ಇನ್ ದ ಅಪ್ಪರ್ ಹಾಫ್ ಆಫ್ ದಿ ಪೇಪರ್ ಆರ್ ಲೋವರ್ ಹಾಫ್ ಆಫ್ ದಿ ಪೇಪರ್. ಸೊ ಡೆಫಿನೆಟ್ಲಿ ಸ್ಕ್ರೀನ್ ಅನ್ನ ಎರಡು ಪಾರ್ಟ್ಸ್ ನಾಗ ಡಿವೈಡ್ ಮಾಡೋದು. ಓಕೆ, ಇಫ್ ದಿಸ್ ಇಸ್ ದಿ ಸೆಂಟರ್ ಓವರ್ ಹಿಯರ್, ಕ್ಲಿಯರ್, ಫುಲ್ ಇದನ್ನು ಶಿಫ್ಟ್ ಮಾಡ್ಬೋದೇನ? ಎಸ್, ಲೆಟ್ ಮಿ ಶಿಫ್ಟ್ ಲಿಟಲ್ ಬಿಟ್ ಡೌನ್ ಓವರ್ ಹಿಯರ್ ಸ್ಟೂಡೆಂಟ್ಸ್ ಈ ಡಾಟ್ ಅನ್ನ. ಬಿಕಾಸ್ ಇದನ್ನ ಎರಡು ಪಾರ್ಟ್ನಾಗ ನಾನು ಸ್ಕ್ರೀನ್ ಡಿವೈಡ್ ಮಾಡಿದ್ರೆ ಈ ರೀತಿ ಆಗ್ತದೆ. ಎಸ್ ಆನ್ ಸಿ ಕಂಪ್ಲೀಟ್ ಈ ಸ್ಕ್ರೀನ್ ಅನ್ನ, ದಿಸ್ ಈಸ್ ಯೋರ್ ರೈಟ್ ಹಾಫ್, ನೋಡ್ರಿ ಲೆಫ್ಟ್ ಹಾಫ್, ರೈಟ್ ಹಾಫ್, ಅಪ್ಪರ್ ಹಾಫ್ ಆಫ್ ದಿ ಸ್ಕ್ರೀನ್, ಲೋವರ್ ಹಾಫ್ ಆಫ್ ದಿ ಸ್ಕ್ರೀನ್. ನೀವು ನಂಗೆ ಏನ್ ಹೇಳಿದ್ರಿ ಫಸ್ಟ್? ಸರ್ ಲೆಫ್ಟ್ ನಾಗ ಐತಿ. ಎಸ್, ಲೆಫ್ಟ್ ನಾಗ ಅಂದ್ರೆ ಎಲ್ಲಾ ಕಡೆ ಇರ್ಬೋದ. ನಾ ಮತ್ತೆ ಡೌಟ್ ಕೇಳಿದ್ನಿ ನಿಮ್ಗೆ, ನೀವೇನ್ ಹೇಳಿದ್ರಿ? ಸರ್ ಲೆಫ್ಟ್ ಸೈಡು ಅದ, ಲೋವರ್ ಹಾಫ್ ನಾಗೂ ಅದ. ಎಸ್, ವೆರಿ ನೈಸ್. ಬಟ್ ಲೋವರ್ ಹಾಫ್ ಅಂದ್ರೆ ನಾ ಇಷ್ಟೆಲ್ಲಾ ಪಾಯಿಂಟ್ಸ್ ಅನ್ನ ಇಲ್ಲಿ ಹಾಕ್ಬೋದಲ್ಲ. This same white point I can put it here, 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 here. ಎಲ್ಲಿ ಬೇಕಲ್ಲಿ ಹಾಕ್ಬಹುದು, yes or no? But how we are going to exactly tell the position of this point? ಅದಕ್ಕೆ ನಮ್ಗೆ ಒಂದು ರೆಫರೆನ್ಸ್ ಆಕ್ಸಿಸ್ ಬೇಕು, ಕ್ಲಿಯರ್ ಅದ? ಆ ರೆಫರೆನ್ಸ್ ಆಕ್ಸಿಸ್ ಅನ್ನ ನೆಕ್ಸ್ಟ್ ಕವರ್ ಮಾಡೋಣ. ಬಟ್ ಲುಕ್ ಅಟ್ ದಿಸ್, ಫೈನ್. ಎಸ್, ಸ್ವಲ್ಪ ಸ್ಟ್ರೇಟ್ ಮಾಡ್ತಾ ಇದ್ದೀನಿ. ಎಸ್, ಡನ್. ಸೊ ಇದಕ್ಕೆ ನಾವ್ ಏನ್ ಮಾಡೋಣ ಈಗ? ನಾವು ಐ ವಿಲ್ ಯೂಸ್ ಮೈ ಟೂಲ್ ಓವರ್ ಹಿಯರ್. ಕ್ಲಿಯರ್? ನೀವು ಇಷ್ಟೆಲ್ಲ ಹೇಳಿದ್ರಿ, ಇಟ್ ಈಸ್ ವೆರಿ ನಿಯರರ್ ಟು ದ ಲೆಫ್ಟ್ ಅಪ್ಪರ್ ಹಾಫ್ ಕಾರ್ನರ್, ಡೂ ಎನಿ ಆಫ್ ದಿ ಸ್ಟೇಟ್ಮೆಂಟ್ ಡಾಟ್ ಪ್ರಿಸೈಸ್ಲಿ. ಇಷ್ಟೆಲ್ಲ ನಾವು ಮಾಡಿದ್ದು ಪ್ರಿಸೈಸ್ ಲೊಕೇಶನ್ ಆಫ್ ದಿ ಡಾಟ್ ಸಿಕ್ಕಿತೇನ? ಡೆಫಿನೆಟ್ಲಿ ಸಿಕ್ಕಿಲ್ಲ ನಮ್ದು, ಎಸ್ ಆರ್ ನೋ? ಸೊ ನಾವ್, ಬಟ್ ಇಫ್ ಯು ಸೇ ದ ಡಾಟ್ ಈಸ್ ನಿಯರ್ಲಿ 5 centimeter ಅವೇ ಫ್ರಮ್ ದಿ ಎಡ್ಜ್ ಆಫ್ ದಿ ಪೇಪರ್, ಇಟ್ ಹೆಲ್ಪ್ಸ್ ಟು ಗಿವ್ ಅಸ್ ಸಮ್ ಐಡಿಯಾ. ಸೊ ಅದಕ್ಕೆ ನಾನು ಏನ್ ಮಾಡತ್ತೇನೆ ಈಗ? ಲೆಟ್ ಅಸ್ ಟೇಕ್ ಮೈ ಸ್ಕೇಲ್ ಓವರ್ ಹಿಯರ್. ಓಕೆ, ಎಸ್, ದಿಸ್ ಇಸ್ ಮೈ ರೂಲರ್ ಸ್ಟೂಡೆಂಟ್ಸ್ ಓವರ್ ಹಿಯರ್. ನೋಡ್ರಿ, ಸೊ ಇಲ್ಲಿಂದ ಏನಾಗತ್ತದ ಈಗ? ಇಲ್ಲಿಂದ ಈ ಡಾಟ್ 4 centimeters ಅದ. ಎಸ್, ಅಲ್ಲಿ 5 centimeters ಅನ್ನತಾರ ಅವ್ರ. ಬಟ್ ನಿಮ್ 5 centimeter ಬೇಕಂದ್ರ ಡೆಫಿನೆಟ್ಲಿ ವಿ ಕ್ಯಾನ್ ಶಿಫ್ಟ್ ದಿಸ್ ಓವರ್ ಹಿಯರ್ ಲಿಟಲ್ ಬಿಟ್, ಕ್ಲಿಯರ್? ಇಲ್ಲಿ ಎಸ್. ಸೊ ಫ್ರಮ್ ಹಿಯರ್ ಟು ಹಿಯರ್ ಇಫ್ ಯು ಮೆಜರ್ ಓವರ್ ಹಿಯರ್ ಸ್ಟೂಡೆಂಟ್ಸ್, ಎಷ್ಟದ ನೋಡ್ರಿ ಇದು? ಇಫ್ ಯು ಮೆಜರ್ ಓವರ್ ಹಿಯರ್, ಒಂದು ನಿಮಿಷ. ಎಸ್, look at this. If I'm able to put this line over here, clear? Yes. So this is nothing but what students now? Idu nimda 5 centimeters ada. Clear? Rough. Nodri, ishtu reference point idea sikkitta. Next ಏನು ಮಾಡೋಣ ಈಗ? ಈ ಡಿಸ್ಟೆನ್ಸ್ ಮೆಜರ್ ಮಾಡೋಣ, ಅವಾಗ ನಮ್ಗೆ ಕರೆಕ್ಟ್ ಗೊತ್ತಾಗ್ತದೆ ಈಗ. ಎಸ್ ಆನ್ ವಿಲ್ ಎಕ್ಸಾಕ್ಟ್ಲಿ ಗೆಟ್ ಟು ನೋ ವೇರ್ ಇಸ್ ದಿಸ್. ಎಸ್, ನೋಡ್ರಿ, ಫೈನ್. ಇಲ್ಲಿಟ್ಟ, ಸೊ ಸಪೋಸ್ ದಿಸ್ ಇಸ್ ಯರ್ 9 centimeter. 9 centimeter. ಸೊ ಡೆಫಿನೆಟ್ಲಿ ಇಲ್ಲಿ ನಿಮ್ಗೆ ಏನಾತ್ ಈಗ? ಯು ಕ್ಯಾನ್ ಟೆಲ್ ಮಿ ದ್ಯಾಟ್ ಸರ್, ನಿಮ್ದು ಇದೇನ್ ಪಾಯಿಂಟ್ ಅದ ಅಲ್ಲ ಡಾಟ್ ಆನ್ ದ ಸ್ಕ್ರೀನ್, ಇಟ್ ಈಸ್ ಎಕ್ಸಾಕ್ಟ್ಲಿ ಯೋರ್ 5 centimeter ಫ್ರಮ್ ದಿ ಲೆಫ್ಟ್ ಅಂಡ್ 9 centimeter ಫ್ರಮ್ ದಿ ಬಾಟಮ್. ಕ್ಲಿಯರ್ ಆತ? ನೋಡ್ರಿ, 5 centimeter ಫ್ರಮ್ ದಿ ಲೆಫ್ಟ್ ಮೆಜರ್ ಮಾಡ್ರಿ, 9 centimeter ಫ್ರಮ್ ದಿ ಬಾಟಮ್ ಮೆಜರ್ ಮಾಡ್ರಿ. ಎಕ್ಸಾಕ್ಟ್ಲಿ ವಿ ಗಾಟ್ ಯರ್ ಲೊಕೇಶನ್. ಕ್ಲಿಯರ್ ಅದ? ಸೊ ದಿಸ್ ಇಸ್ ವಾಟ್ ದಿಸ್ ಪ್ಯಾರಾಗ್ರಾಫ್ ಟೆಲ್ಸ್. ಇಫ್ ದಿಸ್ ಇಸ್ ಕ್ಲಿಯರ್ ಸ್ಟೂಡೆಂಟ್ಸ್, ಇಷ್ಟೆಲ್ಲ ನಾವು ಕಲ್ತಿದ್ಮ್ಯಾಗ ಈಗ ನಮ್ಗೆ ಏನಾರೇ ರೆಫರೆನ್ಸ್ ಮಾಡ್ಬೇಕು ಇದನ್ನ. ಓಕೆ, ವಿ ನೀಡ್ ಟು ಡೂ ಅ ರೆಫರೆನ್ಸ್. ಕ್ಲಿಯರ್? ಸೊ ಯಾವ ರೀತಿ ರೆಫರೆನ್ಸ್ ಮಾಡೋಣ ಇವಾಗ? ಆಕ್ಚುಲಿ ಹೌ ಕ್ಯಾನ್ ವಿ ಡೂ ದ ರೆಫರೆನ್ಸ್? ವಿ ಟೇಕ್ ದ ಹೆಲ್ಪ್ ಆಫ್ ಕಾರ್ಟಿಷಿಯನ್ ಸಿಸ್ಟಮ್ ಓವರ್ ಹಿಯರ್. ಓಕೆ, ಇದನ್ನ ನೋಡ್ರಿ. ಎಸ್, ಲುಕ್ ಅಟ್ ದಿಸ್ ನಂಬರ್ ಲೈನ್. ನಂಬರ್ ಲೈನ್ ಅಂದ್ರೆ ಏನ? ಆನ್ ದಿ ನಂಬರ್ ಲೈನ್ ಡಿಸ್ಟೆನ್ಸ್ ಫ್ರಮ್ ಅ ಫಿಕ್ಸ್ಡ್ ಪಾಯಿಂಟ್ಸ್ ಆರ್ ಮಾರ್ಕ್ಡ್ ಇನ್ ಈಕ್ವಲ್ ಯೂನಿಟ್ಸ್. ಕ್ಲಿಯರ್? ಮತ್ತೆ ಬೇಕಿದ್ರೆ ಸ್ಕೇಲ್ ತಗೋತೀನಿ. ಲುಕ್ ಅಟ್ ದಿಸ್ ಓವರ್ ಹಿಯರ್. ಎಸ್, ವಿ ಹ್ಯಾವ್ ಟೇಕನ್ ದಿಸ್ ಸ್ಕೇಲ್. ನಂಗೊಂದು ನಂಬರ್ ಲೈನ್ ಕನ್ಸ್ಟ್ರಕ್ಟ್ ಮಾಡ್ಬೇಕಾ? ಓಕೆ,
I have to construct a number line over here. So number line construct madbekandre what they are telling over here. Observe madri. On the number line, the distance from a fixed point are marked equal units, positive in direction and negative in other. Correct other? Andra, what I am doing over here, students, is one fixed point. Suppose whatever 0 is there over here, this is your fixed point. Clear? This is your fixed point over here. Fine. So E fixed point in the, I can mark the points over here. Equal distance naga. This is 1. Correct? 1 centimeter tagondidini. This is 2. Inon centimeter. 3, 4 and so on. Clear? Ee riti madaboda. Fine. Similarly, in opposite direction also we can take negative values -1, -2, -3. Correct? And so on. Each side tagoboda. Clear? The points from which the distances are marked is called as origin. The point from which the distances are marked. Yellin start ಮಾಡಿದ್ದು ನಾವು. First we took this. Point. E point ಅನ್ನ first ತಗೊಂಡು fixed point ಅನ್ನ. E point ಇಂದ I started marking the positive values. Left side ಗೆ negative values ತಗೊಂಡಿ. Very nice. So this whatever point is there, fixed point now, will be called nothing but what? Origin. This is important. This word is important for you people. Origin andre ena. So this number line mag madiri. This is what you did in what? Number line over here. Clear ada? Number line maga. This is what you have done. ಆಮೇಲೆ ನಾ ಯಾವುದು ಪಾಯಿಂಟ್ ಮಾರ್ಕ್ ಮಾಡ್ಬೇಕಂದ್ರೆ ಮಾಡ್ತಿದ್ರಿ. Now comes the main thing what we have to study, that is nothing but what? Cartesian system over here. Okay? Yes. So Cartesian system andre ena? Cartesian system itself means, nodri students, okay? Understand the meaning of the word Cartesian system. Cartesian system. Okay? So in Cartesian system, what we are going to do is, Cartesian system is called, another name for Cartesian system is the XY plane over here. Okay? XY plane anta ಕರಿತೀವಿ. Fine? XY plane. Fine? So ಇಲ್ಲೇನಾಗ್ತದ? ಎರಡು axis ಅನ್ನ ತಗೋತೇವೆ ನಾವು. Clear? So in your Cartesian system, we need, ನೋಡ್ರಿ ಇದೆಲ್ಲ ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡ್ತಾ ಇದ್ದೀನಿ. We need 2 axes over here. 2 axes. Okay? So first axis ಬಂದ್ಬಿಟ್ಟ ನಾವು x axis ಅಂತ ಕರಿತೀವಿ. X axis, and it is given by the horizontal line. Okay? X axis is given by what? Horizontal line. Innondu axis ಬೇಕು ನಮ್ಗೆ, that is nothing but what? Y axis. And it is given by what? Vertical line. Vertical line. Clear ada? Yes. Fine. 2 axis banta. 2 axis andre ಏನು? Axis itself is a number line over here. ಇದನ್ನು ಹೇಳ್ತೀನಿ ಇವಾಗ ಇಲ್ಲಿ. Fine? Yes. Next, the point in a Cartesian plane, the point in Cartesian plane is denoted by, the point in the Cartesian plane is denoted by x comma y. Clear are the students sister? Any confusion till over here? Here. Fine. So what we are doing over here, nodri, closely observe madri. We are taking this line over here. Okay, this one line first, this line though. Fine. This is the one line over here. Yes. So this line magu ಏನು ಅದಾವ? What do you have on this line? ಈ ರೀತಿ markings ಅದಾವ. Okay. These are the markings over here. That is 0, 1, clear, 2, 3, 4. Fine. And over here also we have -1, -2, -3. Clear ಅದ ಇಷ್ಟ? Fine. ಈ ರೀತಿ ಮತ್ತೆ ಕಂಟಿನ್ಯೂ ಆಗತ್ತವ. ಇಲ್ಲೇ ಸ್ಟಾಪ್ ಆಗ್ತೈತೆ ಅಂತ ತಿಳ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. It is continuing over here. Fine. 0 is a fixed point. Both the sides it is continuing over here. Clear? So ಈ horizontal line ಅದ ಅಲ್ಲ, ಇದಕ್ಕೆ ನಾವು ಏನಂತ ಕರಿತೀವಿ? ಈ ರೀತಿ x ಅಂತ ಬರಿತೀವಿ. Clear ಅದ? We call it as x over here. Similarly, we take another line over here. Another line which is like this. Okay?
ಸೊ ಈ ಲೈನ್ ಏನಾಗತ್ತದ ನೋಡ್ರಿ, ಇದ್ರ ಮ್ಯಾಗು ಮಾರ್ಕಿಂಗ್ಸ್ ಅದಾವ. ಫೈನ್, ದಿಸ್ ಇಸ್ ಅ 0 ಓವರ್ ಹಿಯರ್, ಕರೆಕ್ಟ್. ಸೊ ಫೈನ್, ಇದನ್ನ ಈ ಕಡೆ ರೊಟೇಟ್ ಮಾಡಿದ್ದೀನಿ, ದಟ್ ಈಸ್ 1 2 3. okay, and here we have -1, sorry, -1, -2 and -3, and this we call it as y over here. x axis आता, y axis आता. ಕ್ಲಿಯರ್ ಅದ ಇಷ್ಟ? ಫೈನ್. ಇವಾಗ ನಮ್ಗೆ ಈ ನಂಬರ್ ಲೈನ್ ಇಂದ ಇದನ್ನ y ಆಕ್ಸಿಸ್, ಓಕೆ, ದಿಸ್ ಇಸ್ y ಅಂತ ಇಲ್ಲಿ ಬರ್ತಿದ್ದೀನಿ. ಆಕ್ಚುಲಿ ಈ ರೀತಿ ಬರಿತೇವೆ ನಾವು. ಓಕೆ, y ಪಾಸಿಟಿವ್ ಇದ್ದಲ್ಲಿ y ಅಂತ ಹಾಕ್ತೀವಿ, ನೆಗೆಟಿವ್ ಇದ್ದಲ್ಲಿ y ಡ್ಯಾಶ್ ಅಂತ ಹಾಕ್ತೀವಿ. ಸೇಮ್, ಪಾಸಿಟಿವ್ ಇದ್ದಲ್ಲಿ x and here we represented by x dash. ಈಗ ನಮ್ಗೆ ಕಾರ್ಟೀಷಿಯನ್ ಸಿಸ್ಟಮ್ ಫಾರ್ಮ್ ಮಾಡ್ಬೇಕು. ಸೊ ಕಾರ್ಟೀಷಿಯನ್ ಸಿಸ್ಟಮ್ ಫಾರ್ಮ್ ಮಾಡಿದ್ರೆ ಕೋಆರ್ಡಿನೇಟ್ ಪ್ಲೇನ್ ಸಿಗ್ತದ. ಯಾವ ರೀತಿ ಮಾಡೋಣ? ಇವ್ ಎರಡು ನಂಬರ್ ಲೈನ್ ಅದಾವಲ್ಲ, ಇದನ್ನ ಮದ್ವಿ ಮಾಡಿಬಿಟ್ರಿ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ಟು ವಾಟ್ ಎವರ್ ನಂಬರ್ ಲೈನ್ಸ್ ಆರ್ ದೇರ್, ಟೇಕ್ ದೆಮ್, ಡೂ ದೇರ್ ಮ್ಯಾರೇಜ್, ಯು ವಿಲ್ ಗೆಟ್ ನಥಿಂಗ್ ಬಟ್ ವಾಟ್? ಕಾರ್ಟೀಷಿಯನ್ ಸಿಸ್ಟಮ್ ಓವರ್ ಹಿಯರ್. ಮಾಡೋಣ, ಲೆಟ್ ಅಸ್ ಡೂ ದೇರ್ ಮ್ಯಾರೇಜ್, ಬನ್ನಿ. ಸೊ ಇಲ್ಲಿ ನಾನು ಈ ಎರಡು ಲೈನ್ಸ್ ಅನ್ನ ತಗೊಂಡು ಮ್ಯಾರೇಜ್ ಮಾಡಿದ್ರೆ ಐ ವಿಲ್ ಗೆಟ್ ಅ ಕೋಆರ್ಡಿನೇಟ್ ಪ್ಲೇನ್ ಓವರ್ ಹಿಯರ್. ಅಂಡ್ ಕೋಆರ್ಡಿನೇಟ್ ಪ್ಲೇನ್ ಯಾವ ರೀತಿ ಸಿಗುತ್ತೆ? ಈ ಲೈನ್ದು ಒರಿಜಿನ್ ಏನಿದೆ ಅಲ್ಲ, ಕರೆಕ್ಟ್, whatever the origin of this line is there, I need to bring and keep on the origin of this line over here. Clear aata? Is this much point clear to you people? So that is what we are going to do over here. Nodri, idu nimda, yes, let me change pen color over here students. E pen color itta. Yes, look at this. This was your x axis, id x ada, this is x dash over here. Fixed point 0 ಇತ್ತ, origin ಅಂತೇವೆ ನಾವು, and this is 1, this is 2, this is 3, -1, -2, -3. ನೋಡ್ರಿ, ಸ್ಲೋಲಿ ಅಪ್ರೋಚ್ ನಿಮ್ಗೆ ಗೊತ್ತಾಗ್ತಿರ್ಬೋದು ಈಗ. ಕ್ಲಿಯರ್? ಅಂಡ್ ದೆನ್ ವಿ ಹ್ಯಾವ್ ದಿಸ್ ಓವರ್ ಹಿಯರ್. ಫೈನ್, ಇನ್ನೊಂದು ಲೈನ್ ಈ ರೀತಿ ಅದ. ಎಸ್, ದಿಸ್ ಇಸ್ ದ ಲೈನ್ ವಿ ಹ್ಯಾವ್. ಫೈನ್. ಸೊ ಇದ್ರದ್ದು ಈ ಲೈನ್ದು ಒರಿಜಿನ್ ಇಲ್ಲೇ ಇತ್ತ. ಎಸ್ ಆನ್, ದಿಸ್ ವಾಸ್ ಆಲ್ಸೋ 0 ಓವರ್ ಹಿಯರ್, ಕರೆಕ್ಟ್. ಒಂದ ಸಿಂಗಲ್ 0 ಅಂತ ಬರೆಯತ್ತೀನಿ. ಫೈನ್. ಸೊ ಹಿಯರ್ ಯು ಹ್ಯಾಡ್ 1, ಕರೆಕ್ಟ್. ಹಿಯರ್ ಯು ಹ್ಯಾವ್ 2, 3, ಫೈನ್. -1, -2, -3. ದಿಸ್ ಇಸ್ ನಥಿಂಗ್ ಬಟ್ ವಾಟ್? ಯುವರ್ y ಡ್ಯಾಶ್. ಇದೇನದ? y ಅದ. ಕ್ಲಿಯರ್? ಸೊ ಏನಾತ್ ನೋಡ್ರಿ ಇಲ್ಲಿ, ಕ್ಲಿಯರ್ಲಿ ಇಫ್ ಯು ಸಿ ಓವರ್ ಹಿಯರ್ ಸ್ಟೂಡೆಂಟ್ಸ್, we got one coordinate plane over here. ಎರಡು ನಂಬರ್ ಲೈನ್ಸ್ ಅನ್ನ ತಗೊಂಡು ಅದ್ರ ಮದ್ವಿ ಮಾಡಿಬಿಟ್ಟಿದ್ದೀವಿ. ಓಕೆ, ಫೈನ್. ಸೊ ಓವರ್ ಹಿಯರ್ ವಾಟ್ ಎವರ್ ಯುವರ್ x dash is there is called as x axis and given by the horizontal line. Horizontal line. ಕ್ಲಿಯರ್ ಅದ? ಇವ್ರು ನಿಮ್ಮ ಸೈಡ್ನವ್ರ, ನಮ್ಮ ಸೈಡ್ನವ್ರ y dash, ಕರೆಕ್ಟ್. ನೀವು ಗಂಡನ ಕಡೆನವ್ರ, ನಾವು your side. Yes or no? Clear? So over here y axis is there and y axis is given by the vertical line. ಇವಾಗ ಈಸಿ ಆಗ್ತೈತೆ ಸ್ವಲ್ಪ ನಿಮ್ಗೆ. ಓಕೆ, ಯಾಕೆ ಈಸಿ ಆಗ್ತದ? ನೀವು ಈ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡತ್ತೀರಿ. ಯು ಆರ್ ಸ್ಟಾರ್ಟಿಂಗ್ ಓವರ್ ಹಿಯರ್. ಓಕೆ, ನೀವು ಇಲ್ಲಿ ಇದ್ದೀರಿ, ಕರೆಕ್ಟ್. ಯಾರ್ದು ಲವ್ನಾಗ ಅದಿರಿ. ಫೈನ್. ಸೊ ಫ್ರಮ್ ಹಿಯರ್ ಸ್ಟೂಡೆಂಟ್ಸ್ ಯು ನೀಡ್ ಟು ರೀಚ್ ಸಮ್ ಪಾಯಿಂಟ್ ಓವರ್ ಹಿಯರ್. ಇವ್ರ ಮನೆಗೆ ನೀವು ಹೋಗ್ಬೇಕು. ಕ್ಲಿಯರ್? ಸೊ ಈಗ ನಿಮ್ಗೆ ಸ್ವಲ್ಪ ಐಡಿಯಾ ಸಿಕ್ತಿರ್ಬೋದು, ನಾ ಇಲ್ಲಿಂದ ಈ ಬೇಕ್ರಿಗೆ ಟ್ರಾವೆಲ್ ಮಾಡಿ ಇಲ್ಲಿಂದ ಹೋಗಿದ್ರೆ ಆಗ್ತದಲ್ಲ, ಎಷ್ಟು ಡಿಸ್ಟೆನ್ಸ್ ನಮ್ಗೆ ಗೊತ್ತಾಗತ್ತದ. ಎಸ್ ಆರ್ ನೋ? ಸೊ ಅಟ್ ದಿ ಎಂಡ್ ಆಫ್ ದಿ ಲೆಕ್ಚರ್ ಡೆಫಿನೆಟ್ಲಿ ಕಂಪ್ಲೀಟ್ಲಿ ವಿಲ್ ಬಿ ನೋನ್ ಟು ಯು ಪೀಪಲ್. ಓಕೆ, ಎಸ್, ಲುಕ್ ಅಟ್ ದಿಸ್ ನೌ. ಫೈನ್. ಕೋಆರ್ಡಿನೇಟ್ ಪ್ಲೇನ್ ಒಂದ್ಸತಿ ನಿಮ್ಗೆ ಗೊತ್ತಾದ್ಮ್ಯಾಗ ನೆಕ್ಸ್ಟ್ ವಿ ವಿಲ್ ಸ್ಟಡಿ ಇಸ್ ನಥಿಂಗ್ ಬಟ್ ವಾಟ್? ಕ್ವಾಡ್ರಂಟ್ಸ್. ಓಕೆ, ಕೋಆರ್ಡಿನೇಟ್ ಪ್ಲೇನ್ ಆಗಿದ್ ನೆಕ್ಸ್ಟ್ ನಮ್ಗೆ ಕ್ವಾಡ್ರಂಟ್ಸ್ ಬಗ್ಗೆ ಗೊತ್ತಾಗ್ಬೇಕಾ? ಇಷ್ಟು ಗೊತ್ತಾದ್ರೆ ನಿಮ್ ಕೋಆರ್ಡಿನೇಟ್ ಜಾಮೆಟ್ರಿ ಇಲ್ಲಿಗೆ ಮುಗೀತು. 50% ಇಸ್ ಡನ್. ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ಸ್ ಮಾಡಿದ್ರೆ ಡನ್ ಅದ ಟಾಪಿಕ್. ಕ್ಲಿಯರ್? ಸೊ ಎಸ್, ಲುಕ್ ಅಟ್ ದಿಸ್. ಈ ರೀತಿ ನಾವು ಸ್ಟಾರ್ಟ್ ಮಾಡಿದ್ವಿ ಇದನ್ನ. ಫೈನ್. ಅದ ಮಾಡ್ಬೇಕ್ರಿ, ಎವ್ರಿ ಟೈಮ್ ವಿ ಹ್ಯಾವ್ ಟು ಡೂ ದಾಟ್ ಓನ್ಲಿ. ಕ್ಲಿಯರ್? ಎರಡು ಲೈನ್ದು ಒರಿಜಿನ್ ಇಲ್ಲ ಅದಾವ. ಓಕೆ, ನೀವು ಹೈಯರ್ ಕ್ಲಾಸಸ್ ಹೆಂಗೆ ಹೋಗ್ತಿರಲ್ಲ ಇದ್ರ ಬಗ್ಗೆ ಇನ್ನೊಂದು ಜಾಸ್ತಿ ಡೀಪ್ನ್ಯಾಗ ಕಲಿತೀರಿ. 2 ಲೈನ್ಸ್ ಮೀಟ್ ಆಗತ್ತಾವ, ಅದಕ್ಕೆ ಪ್ಲೇನ್ ಅಂತ ಕರಿತೀವಿ. ಅಂಡರ್ಸ್ಟೂಡ್? ಇಲ್ಲಿ 2 ಲೈನ್ ಮೀಟ್ ಆಗತ್ತಾವ, ಅದಕ್ಕೆ ಪ್ಲೇನ್ ಅಂತ ಕರಿತೀವಿ.
ದಿಸ್ ಇಸ್ ಫಾರ್ ಯರ್ ಇನ್ಫಾರ್ಮೇಶನ್ ಪರ್ಪಸ್. ನೋಡಿ ಇಲ್ಲಿ 3 ಲೈನ್ ಸಪೋಸ್ ಮೀಟ್ ಆದು ಅಂದ್ರೆ, ಓಕೆ, ದಿಸ್ ಇಸ್ ಒನ್ ಲೈನ್ ಓವರ್ ಹಿಯರ್, ಇದೊಂದು ಲೈನ್ ಅದ, ದಿಸ್ ಇಸ್ ಅನದರ್ ಲೈನ್ ಓವರ್ ಹಿಯರ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ರೀತಿ ಇನ್ನೊಂದು ಲೈನ್ ಅದ, ಓಕೆ. ಆ್ಯಂಡ್ ಇಫ್ ಐ ಬ್ರಿಂಗ್ ಅನದರ್ ಲೈನ್ ಓವರ್ ಹಿಯರ್ ಲೈಕ್ ದಿಸ್, ಓಕೆ, ಈ ರೀತಿ ತಗೊಂಡು ಬನ್ನಿ ಅಂದ್ರೆ, ಎಸ್. ಸೊ ಇಫ್ ಐ ಬ್ರಿಂಗ್ ದಿಸ್ ಲೈನ್ ಓವರ್ ಹಿಯರ್, ಸೊ ಇಲ್ಲೇನಾಗತ್ತವ 3 ಆಕ್ಸಿಸ್ ಆಗತ್ತವ, ಮತ್ತು 3 ಜನ ಮದ್ವೆ ಆಗತ್ತೆ ತಿಳ್ಕೊಬೇಡ್ರಿ, ಓಕೆ, ತಪ್ಪಾಗ್ತದ. ಸೊ ಫೈನಲಿ ದಿಸ್ ವಿಲ್ ಬಿ ಯುವರ್ ಎಕ್ಸ್ ಆಕ್ಸಿಸ್ ಸ್ಟೂಡೆಂಟ್ಸ್, ಇದು ನಿಮ್ದು ವೈ ಆಕ್ಸಿಸ್ ಆಗ್ತದೆ, ಇದಕ್ಕೆ ನಾವು ಝೆಡ್ ಆಕ್ಸಿಸ್ ಅಂತೀವಿ. ಸೊ ದಿಸ್ ಇಸ್ ಕೋಆರ್ಡಿನೇಟ್ ಪ್ಲೇನ್ ಅಲ್ಲ, 2 ಲೈನ್ಸ್ ಇದ್ದಾಗ ಪ್ಲೇನ್ ಅಂತೀವಿ, 3 ಲೈನ್ಸ್ ಇದ್ದಾಗ ವಿ ವಿಲ್ ಟೆಲ್ ಇಟ್ ಆಸ್ ನಥಿಂಗ್ ಬಟ್ ವಾಟ್ ಸ್ಪೇಸ್. ಕ್ಲಿಯರ್? ಈ ರೂಮ್ನಾಗ ನಂಗೆ ಮೆಜರ್ ಮಾಡ್ಬೇಕಂದ್ರೆ ನಿಮ್ 3 ಡೈಮೆನ್ಷನ್ಸ್ ಬೇಕು. ಈ ರೂಮ್ನಾಗ ನಾ ಯಾವ ಪೊಸಿಷನ್ಗೆ ಅದೇನಿ ಮೆಜರ್ ಮಾಡ್ಬೇಕಂದ್ರ ಆ ವಾಲಿಂದ ಲೆಂತ್ ಎಷ್ಟದ, ಆ ವಾಲಿಂದ ಲೆಂತ್ ಎಷ್ಟದ, ಇಲ್ಲಿಂದ ಹೈಟ್ ಎಷ್ಟದ, ಹಿಂದಿಂದ ವಿಡ್ತ್ ಎಷ್ಟದ, ಎಸೋನು ಈ ಬೋರ್ಡ್ ಇಂದ ಪೊಸಿಷನ್ ಎಷ್ಟದ, ಅಲ್ಲಿಂದ ಲೆಂತ್ ಎಷ್ಟದ, ಮ್ಯಾಗಿಂದ ಹೈಟ್ ಎಷ್ಟದ, ಯು ವಿಲ್ ಗೆಟ್ ಎಕ್ಸಾಕ್ಟ್ಲಿ ಮೈ ಪೊಸಿಷನ್. ಕ್ಲಿಯರ್? ಸೊ ಮೋಸ್ಟ್ ಆಫ್ ದಿ ಥಿಂಗ್ಸ್ ನಾವೇನ್ ನೋಡ್ತೀವಲ್ವಾ, ದಟ್ ಈಸ್ ಆನ್ ದಿ ಸ್ಪೇಸ್. ಕ್ಲಿಯರ್? ಪ್ಲೇನ್ ಅಲ್ಲಿ ಅಷ್ಟಕ್ಕೊಂದು ಥಿಂಗ್ಸ್ ಅನ್ನ ನೋಡಲ್ಲ, ಸ್ಪೇಸ್ ಅಲ್ಲಿ ನೋಡ್ತೀವಿ. ವೆನ್ ಯು ಗೋ ಟು ಹೈಯರ್ ಕ್ಲಾಸಸ್, ನೀವೇನಾರೇ ಸೈನ್ಸ್ ತಗೊಂಡ್ರಿ ಅಂದ್ರೆ ಯು ವಿಲ್ ಡೆಫಿನೆಟ್ಲಿ ಲರ್ನ್ ಅಬೌಟ್ 3-dimensional coordinate geometry. ಓಕೆ, ಕ್ಲಿಯರ್ ಅದ? ನೆಕ್ಸ್ಟ್ ಕ್ಲಾಸ್ನಾಗೂ ಕಲಿತೀರಿ, ಇನ್ ಕ್ಲಾಸ್ 10th ಆಲ್ಸೋ ಮತ್ತೆ ಇದ್ರ ಬಗ್ಗೆ ಜಾಸ್ತಿ ಡೀಪ್ ಅಂಡ್ ಡಿಸ್ಕಸ್ ಮಾಡ್ತೀರಿ. ಡಿಸ್ಟೆನ್ಸ್ ಫೈಂಡ್ ಮಾಡೋದು ಹೆಂಗ, ಕ್ಲಿಯರ್? ದಟ್ ಆಲ್ ಥಿಂಗ್ಸ್ ಯು ಆರ್ ಗೋಯಿಂಗ್ ಟು ಸ್ಟಡಿ. ಫಾರ್ ನಾವ್ ಸ್ಟೂಡೆಂಟ್ಸ್ ಕ್ವಾಡ್ರನ್ಸ್ ಬಗ್ಗೆ ಮಾತಾಡೋಣ. ಎಸ್, ಸೊ ಹಿಯರ್ ಇಫ್ ಯು ಸಿ ದಿಸ್ ಇಸ್ 0 ಓವರ್ ಹಿಯರ್, ಕ್ಲಿಯರ್? ದಿಸ್ ಇಸ್ 1, this is 2, this is 3 and this is 4. ಇಲ್ಲಿ ಕೂಡ 1 ಅದ, 2 ಅದ, ಕ್ಲಿಯರ್? 3 and 4. Fine. Yes. Again next over here you have -1, -2, -3, -4. Correct? And yes, like this. Ishta saak values. Again over here you have, correct, -1, -2, -3 and -4. Clear ada ishta? Yes. Now see students over here, ಇಲ್ಲೇನಾಗ್ತದ, ಈ ಕ್ವಾಡ್ರಂಟ್ ಅನ್ನ ನಾವು ಫಸ್ಟ್ ಕ್ವಾಡ್ರಂಟ್ ಅಂತ ಕರಿತೀವಿ. ದಿಸ್ ವಿ ಕಾಲ್ ಇಟ್ ಆಸ್ ಫಸ್ಟ್ ಕ್ವಾಡ್ರಂಟ್. ಕ್ಲಿಯರ್? ಎಸ್, ಇದ್ರ ಬಗ್ಗೆ ಪಾಯಿಂಟ್ಸ್ ನಾಗ ಇನ್ನೂ ಡಿಸ್ಕಸ್ ಮಾಡ್ಬೇಕು ನೆಕ್ಸ್ಟ್, ಅದನ್ನ ಆಮೇಲೆ ಮಾಡೋಣಂತ. ಬಟ್ ಫಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್. ದಿಸ್ ಇಸ್ ವಿ ಕಾಲ್ ಇಟ್ ಆಸ್ ಫಸ್ಟ್ ಕ್ವಾಡ್ರಂಟ್, ದಿಸ್ ಇಸ್ ಕಾಲ್ಡ್ ಆಸ್ ಸೆಕೆಂಡ್ ಕ್ವಾಡ್ರಂಟ್, ಓಕೆ. This is called as third quadrant over here, third quadrant, and this is we call it as your fourth quadrant. Okay, fourth quadrant. Clear aata ishta? Fine. First, second, third, fourth. ಯಾಕೆ ಈ ರೀತಿ ಕರೀತೀವಿ ಅಂತ ನೆಕ್ಸ್ಟ್ ನೋಡ್ರಿ. ಓಕೆ, ಸೊ ಹಿಯರ್ ಇಸ್ ಅ ಎಕ್ಸಾಂಪಲ್ ವಿ ಹ್ಯಾವ್ ಟೇಕನ್. ನೋಡ್ರಿ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಎಕ್ಸಾಂಪಲ್. You find that, fine, ಇದೊಂದು ಕೋಆರ್ಡಿನೇಟ್ ಪ್ಲೇನ್ ಅದ, ಎಸ್ ಆನ್, ದಿಸ್ ಇಸ್ ಅ ಕೋಆರ್ಡಿನೇಟ್ ಪ್ಲೇನ್. ಒಂದು ಪಾಯಿಂಟ್ ಪಿ ಅನ್ನ ಮಾರ್ಕ್ ಮಾಡಿದಾರೆ ಅವರು ಇಲ್ಲಿ. ದಿಸ್ ಇಸ್ ದ ಪಾಯಿಂಟ್ ಪಿ ದೇ ಹ್ಯಾವ್ ಮಾರ್ಕ್ಡ್ ಓವರ್ ಹಿಯರ್. ಕ್ಲಿಯರ್ ಅದ? ದಿಸ್ ಇಸ್ ದ ಪಾಯಿಂಟ್ ಪಿ ದೇ ಹ್ಯಾವ್ ಮಾರ್ಕ್ಡ್ ಓವರ್ ಹಿಯರ್. ಈ ಪಾಯಿಂಟ್ ಪಿ ಯಾವ ರೀತಿ ಅದ? ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ ಪಿ ಫ್ರಮ್ ವೈ ಆಕ್ಸಿಸ್ ಇಸ್ ಮೆಜರ್ಡ್ ಅಲಾಂಗ್ ದ ಪಾಸಿಟಿವ್ ಎಕ್ಸ್ ಆಕ್ಸಿಸ್. Pn is equals to OM is nothing but what? Pn is equals to OM is nothing but what? This distance is 4 units. Clear ada? Okay, I hope it is visible. Visible illa andra nodri. Fine, this is a 4 units. Clear? Next new nodidre illi. Fine. Next they are telling that the perpendicular distance of the point P from x axis. Perpendicular distance andre ena? This is the perpendicular. Okay, idenaitala ಇದಕ್ಕೆ ನಾವು ಪರ್ಪೆಂಡಿಕ್ಯುಲರ್ ಅಂತ ಕಲಿತೀವಿ. ಓಕೆ, ದಿಸ್ ಡಿಸ್ಟೆನ್ಸ್ ಅಂಡ್ ದಿಸ್ ಡಿಸ್ಟೆನ್ಸ್. ಕ್ಲಿಯರ್ ಅದ? ಸೊ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇದು 4 ಯೂನಿಟ್ಸ್ ಅದ, ಅಂಡ್ ಸೇಮ್ ವಿಲ್ ಬಿ, ದಿಸ್ ವಿಲ್ ಆಲ್ಸೋ ಬಿ 4 ಯೂನಿಟ್ಸ್. ನೆಕ್ಸ್ಟ್ ದೇ ಆರ್ ಟೆಲಿಂಗ್ ದಟ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ P ಫ್ರಮ್ x axis measured along positive direction of y axis, Pm is equals to OM. Pm is equals to ON is 3 units. ಇಲ್ಲಿ ಕೂಡ 3 units ಅದ. ಓಕೆ, 3 units. Clear? Because ನೋಡ್ರಿ 0 1 2 0 1 2 3, so 3 units ಅದ. ಸಿಮಿಲರ್ಲಿ ಇವಾಗ ನಾವು ಈ ಪಾಯಿಂಟ್ ಬಗ್ಗೆ ಡಿಸ್ಕಸ್ ಮಾಡಬಹುದೇನ? Q ಅದ ಇಲ್ಲಿ. ಸೊ Q if we see over here students, fine, ಇಲ್ಲಿಂದ ಈ ಡಿಸ್ಟೆನ್ಸ್ ನಮ್ಗೆ ಬೇಕಂದ್ರ ಸೇಮ್ ಇಟ್ ವಿಲ್ ಬಿ ಫ್ರಮ್ ಹಿಯರ್ ಟು ಹಿಯರ್. ಕರೆಕ್ಟ್? ಸೊ ಅದನ್ನ ಬರೆಯೋದು, ಮಾರ್ಕ್ ಮಾಡೋದು ಬೇಡ. ಸೊ
ಸೊ ಓವರ್ ಹಿಯರ್ ನೀವು 0 to -6 ಮಟ ಹೋಗದ, ಬಟ್ ಡೆಫಿನೆಟ್ಲಿ ನೆಗೆಟಿವ್ ಬರೆಯಕ್ ಆಗಂಗಿಲ್ಲಲ್ಲ. -6 ಸ್ಟೆಪ್ಸ್ ನಡೆದ್ನಿ ನಾನು, ಹೇಳ್ತೀರೇನು ಯಾರಿಗೂ? ಐ ವಾಕ್ಡ್ -6 ಕಿಲೋಮೀಟರ್ಸ್. ರಾಂಗ್, ಯು ಟೆಲ್ 6 ಕಿಲೋಮೀಟರ್ಸ್ ವಾಕ್ ಮಾಡಿದ್ದೀನಿ ಅಂತ ಹೇಳಿ. ಸೊ ಈ ಡಿಸ್ಟೆನ್ಸ್ ಮೆಜರ್ ಮಾಡ್ಬೇಕಂದ್ರ ಇಲ್ಲಿ ಎಷ್ಟದ ನೋಡ್ರಿ, ಇಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ 0 to 6, ಇದನ್ 6 ಯೂನಿಟ್ಸ್ ಅದ. ಸೊ ಸೇಮ್ ದಿಸ್ 6 ಯೂನಿಟ್ಸ್. ಕ್ಲಿಯರ್ ಅದ? ಅದೇ ರೀತಿ ಫ್ರಮ್ ಹಿಯರ್ ಟು ಹಿಯರ್, ಇಫ್ ಯು ಮೆಜರ್ ಓವರ್ ಹಿಯರ್ ಫ್ರಮ್ 0 to 4 ಯೂನಿಟ್ಸ್ ಅದ, ಅಂಡ್ ದಿಸ್ ಇಸ್ ಆಲ್ಸೋ ಹೌ ಮಚ್ ಸ್ಟೂಡೆಂಟ್ಸ್ ನಾವು ನೋಡ್ರಿ ಇಲ್ಲಿ ಇದೆಷ್ಟು ಯೂನಿಟ್ಸ್ ಅದ, 0 to -2. ಸೊ ದಿಸ್ ಇಸ್ 2 ಯೂನಿಟ್ಸ್. ಸೊ ಇದು ಕೂಡ ಎಷ್ಟಾಗ್ತದ, 2 ಯೂನಿಟ್ಸ್ ಓವರ್ ಹಿಯರ್. ಸೇಮ್ ಹ್ಯಾಸ್ ಬಿನ್ ಗಿವನ್ ಇನ್ ದಿಸ್ ಪ್ಯಾರಾಗ್ರಾಫ್. ಕ್ಲಿಯರ್ ಅದ ಇಷ್ಟ? ಇಸ್ ಇಟ್ ಕ್ಲಿಯರ್ ಫಾರ್ ಯು ಪೀಪಲ್? ಎಸ್. ಸೊ ಇಷ್ಟು ಕ್ಲಿಯರ್ ಆತಂದ್ರ ನೆಕ್ಸ್ಟ್ ನೋಡ್ರಿ ಕನ್ಕ್ಲೂಷನ್ ಓವರ್ ಹಿಯರ್. ಫೈನ್. The x coordinate of a point is its perpendicular distance from the y axis measured along the x axis. Okay, ನಿಮಗೆ x coordinate of a point ಬೇಕಂದ್ರ, okay, if you want to find the x coordinate of a point, it is a perpendicular distance from the y axis. Clear ada? The x coordinate of a point is perpendicular distance from the y axis measured along the x axis. Fine. For the point P, it is +4 and for Q, it is -6. Correct? ಇಲ್ಲಿ ನೋಡ್ರಿ ಪಾಯಿಂಟ್ಸ್ ಬಗ್ಗೆ ಹೇಳತ್ತಾರ ಅವ್ರು. ಎಕ್ಸ್ ಕೋಆರ್ಡಿನೇಟ್ ಬೇಕಂದ್ರ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಬಂದೈತಲ್ಲ, ಹೌ ಮಚ್ ಡಿಸ್ಟೆನ್ಸ್ ವಿ ಹ್ಯಾವ್ ಗಾಟ್ ಓವರ್ ಹಿಯರ್, ಎಕ್ಸ್ ಆಕ್ಸಿಸ್ ಮ್ಯಾಗ ಎಷ್ಟು ಡಿಸ್ಟೆನ್ಸ್ ಬಂದೈತಿ, ದಟ್ ವಿಲ್ ಬಿ ದ ಕೋಆರ್ಡಿನೇಟ್ 4. ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಬಂದೈತಿ? ಎಸ್, ಲುಕ್ ಅಟ್ ದಿಸ್. ದಿಸ್ ಇಸ್ ದ ಪಾಯಿಂಟ್, ಬಿಕಾಸ್ ಇದು ಎಕ್ಸ್ ಕೋಆರ್ಡಿನೇಟ್ ಮ್ಯಾಗ ನೋಡ್ಬೇಕು ನಾವು. ಸೊ ಇಟ್ ಇಸ್ 6 ಓವರ್ ಹಿಯರ್. ತಿಳಿತಾ? ಬಟ್ ಇಲ್ಲಿ -6 ಅದ. ಸೊ ಐ ಆಮ್ ಗೋಯಿಂಗ್ ಟು ರೈಟ್ ದ ಕೋಆರ್ಡಿನೇಟ್ ಅನ್ನ ಬರೀತಾ ಇದ್ದೀನಿ, -6. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ, the x coordinate is also called as abscissa. Okay, x coordinate is also called as what? Abscissa. Nodri, x axis ada, x axis is given by the horizontal line. Clear ada? But the x coordinate of the point, x coordinate is also called as abscissa. Clear ada? The x coordinate of the point is called as what? Abscissa over here. Clear ada? Next nodi, the y coordinate of the point is perpendicular distance from x axis. Y coordinate ನಿಮ್ಗೆ ಬೇಕಂದ್ರ perpendicular distance from the x axis ಮಾಡ್ರಿ, measured along the y axis. Clear? ಅದನ್ನ ಮಾಡಿದ್ದು ನಾವು. y distance ಬೇಕಂದ್ರೆ ಇಲ್ಲೆಷ್ಟು ನೋಡ್ರಿ, perpendicular distance from x axis. ಇದು perpendicular ಅಲ್ಲ, perpendicular ಅಂದ್ರೆ ಏನು? Line perpendicular to it. Clear? So yes, y axis and negative along the negative direction of the y axis. For the point P, it is +3 and for point Q, it is -2. Nodri illi. Here if you observe this, ಇಲ್ಲಿ ಏನಾಗತ್ತದ, this distance we need, this distance is nothing but what? This distance. So ಇದ್ರ 2 ಆತ. Clear? But negative ಇರೋದ್ರಿಂದ we call it as what? -2 over here. Clear? And over here if you see students, ಇಲ್ಲಿ ಏನಾಗ್ತದ, ಎಷ್ಟು 3 ಯೂನಿಟ್ಸ್ ಅದ. So this will be 3, 4,3. So P coordinates ಏನದಾವ, 4,3. Q coordinates are nothing but what? -6, -2. Yes, this is clear? The y coordinate of the point is called as what? Ordinate. Fine? Clear? So if this is clear, I'm same writing it over here. Y axis ig ನಾವು vertical axis ಅಂತ ಕರಿತೀವಿ. We call it as vertical axis. Clear? And whatever the y coordinate is there, y coordinate, ಇದಕ್ಕೆ ನಾವು ordinate ಅಂತ ಕರಿತೀವಿ. Ordinate, we call it as ordinate over here. Fine? So in stating the coordinates of the point, first now always we will write down the x coordinate. One point represent ಮಾಡ್ಬೇಕಂದ್ರ x, okay, ಯಾವುದೋ ಒಂದು ಪಾಯಿಂಟ್ ಅದ, if you want to represent, we write it down as x coordinate. Fine, first, and then we write down the y coordinate. We place it in the brackets. ನೋಡ್ರಿ, ಇದು ಈ ರೀತಿನ ಬರ್ದಿದ್ದೀನಲ್ಲ ನಾನು. Yes or no? We place it in the form of brackets over here. Clear ಆತ? Yes. ಈಗ ನಾವ ಒಂದು ಎಕ್ಸಾಂಪಲ್ ಮಾಡೋಣ. Okay, let us do an example over here. ಇದೇನು ನಾನು ತಗೊಂಡಿದ್ದೇನಲ್ಲ, ಇಲ್ಲಿಂದಾನೆ ಇನ್ನೊಂದು ಇನ್ಫಾರ್ಮೇಶನ್ ನಿಮ್ಗೆ ಹೇಳ್ಕೊಡ್ತೀನಿ. ಅರೆ ಸಾರಿ,
ಕ್ಲಿಯರ್? ಇಷ್ಟು ಕ್ಲಿಯರ್ ಆಗಿರ್ಬಹುದು ಕನ್ಕ್ಲೂಷನ್. ಇನ್ನೊಂದು ಕನ್ಕ್ಲೂಷನ್ ಈಗ ಮಾಡೋಣ, ಬಟ್ ಬಿಫೋರ್ ದ್ಯಾಟ್ ಲೆಟ್ ಅಸ್ ಸಿ ಇಟ್ ಓವರ್ ಹಿಯರ್. ಓಕೆ, ಫ್ರಮ್ ದಿಸ್ ವಿಲ್ ಟ್ರೈ ಟು ಗೆಟ್ ಇಟ್ ಟು ನೋ. ಫೈನ್, ಇದು ಹಿಂಗ ಇರಲಿ. ಐ ವಿಲ್ ಗಿವ್ ಯು ದಿಸ್ ಪಾಯಿಂಟ್ ಓವರ್ ಹಿಯರ್ ಮೈ ಡಿಯರ್ ಸ್ಟೂಡೆಂಟ್ಸ್. ನೋಡ್ರಿ, ಇದು ಪಾಯಿಂಟ್ ನಾನು ಕೊಟ್ಟಿದ್ದೇನೆ ನಿಮ್ಗೆ. ಓಕೆ, this is the point I have given you. You need to tell what are the coordinates of this point. Correct? ಇದೇನ್ ಪಾಯಿಂಟ್ ಅಲ್ಲ ಅಲ್ಲ, ಇದ್ರ ಕೋಆರ್ಡಿನೇಟ್ಸ್ ನೀವು ನಂಗೆ ಹೇಳ್ಬೇಕು. ಎಸ್, ಸೊ ವಾಟ್ ಯು ಸ್ಟಾರ್ಟ್ ಡೂಯಿಂಗ್, ಇಲ್ಲಿಂದ ಇಲ್ಲಿ ಮೆಜರ್ ಮಾಡ್ತೀರಿ. ಕರೆಕ್ಟ್ ಅದ? ಯು ವಿಲ್ ಮೆಜರ್ ದಿಸ್. ಫೈನ್, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ಎಕ್ಸ್ ಆಕ್ಸಿಸ್, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ವೈ ಆಕ್ಸಿಸ್. ಓಕೆ, ಇಲ್ಲಿ ಫಸ್ಟ್ ಆಫ್ ಆಲ್ ಅದನ್ನ ಮೆನ್ಷನ್ ಮಾಡ್ಬೇಕು ಯಾವಾಗ್ಲೂ. ದಿಸ್ ಇಸ್ ಅವರ್ ಎಕ್ಸ್ ಆಕ್ಸಿಸ್, ಎಕ್ಸ್ ಡ್ಯಾಶ್ ಅಂಡ್ ವೈ ಡ್ಯಾಶ್. ಕ್ಲಿಯರ್? ಇಲ್ಲಿ ಕೂಡ ಮೆನ್ಷನ್ ಮಾಡ್ತಾ ಇದ್ದೀನಿ ಕ್ವಾಡ್ರನ್ಸ್ ಬರ್ದಲ್ಲಿ. ಫೈನ್, ದಿಸ್ ಇಸ್ your x dash and y dash y. Clear? Yes. So what is happening over here students? ಈ ಪಾಯಿಂಟ್ ಅದ ನಂಗೆ ಕೋಆರ್ಡಿನೇಟ್ಸ್ ಬೇಕಂತ ಹೇಳತ್ತೇನೆ ನಾನು. ಎಸ್ ಆರ್ ನೋ? ದಿಸ್ ಇಸ್ ದ ಪಾಯಿಂಟ್, ಐ ನೀಡ್ ಇಟ್ಸ್ ಕೋಆರ್ಡಿನೇಟ್. ಸೊ ನೀವೇನ್ ಮಾಡ್ತೀರಿ, ಈ ರೀತಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಮಾಡ್ತೀರಪ್ಪ ಇಲ್ಲಿಂದ ಇಲ್ಲಿ. ಓಕೆ, ಇಸ್ ಇಟ್ ಕ್ಲಿಯರ್ ಫಾರ್ ಯು ಪೀಪಲ್? Once the perpendicular lines draw ಮಾಡಿದ್ಮೇಲೆ what you are going to do, you are going to mark this. Clear ಅದ? ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಬೇಕಂದ್ರೆ it is nothing but given on the x axis. So ಇಲ್ಲೇನದ 4 units ಅದ. So this is 4 units over here. Clear ಅದ? This is 4 units. ಅದೇ ರೀತಿ ಈ ಯೂನಿಟ್ಸ್ ಬೇಕಂದ್ರೆ this distance if you need, ಇಲ್ಲಿ ನೋಡ್ತೀರಿ 3 units ಅದ. 0 1 2 3. So this is 3 units. So the coordinate of this point is nothing but what now? It is 4, 3, because first always we write down x axis, adadmeg we write down y axis. Similarly, if you see over here students, ಇನ್ನೊಂದು ಪಾಯಿಂಟ್ ಕನ್ಸ್ಟ್ರಕ್ಟ್ ಮಾಡೋಣ. ದಿಸ್ ಇಸ್ ದ ಪಾಯಿಂಟ್. ಈ ಪಾಯಿಂಟ್ ಕೋಆರ್ಡಿನೇಟ್ಸ್ ಬೇಕು ನಂಗೆ. ನೀವೇನ್ ಮಾಡ್ತೀರಿ, ಫಸ್ಟ್ ಆಫ್ ಆಲ್ ಯು ವಿಲ್ ಡೂ ಅ ಪರ್ಪೆಂಡಿಕ್ಯುಲರ್ ಫ್ರಮ್ ಎಕ್ಸ್ ಆಕ್ಸಿಸ್. ಓಕೆ, ಪರ್ಪೆಂಡಿಕ್ಯುಲರ್ ಫ್ರಮ್ ಎಕ್ಸ್ ಆಕ್ಸಿಸ್ ಮಾಡ್ತೀರಿ. ಅದೇ ರೀತಿ ಯು ವಿಲ್ ಡೂ ಅನದರ್ ಪರ್ಪೆಂಡಿಕ್ಯುಲರ್ ಫ್ರಮ್ ವೈ ಆಕ್ಸಿಸ್ ಓವರ್ ಹಿಯರ್. ಈಗ ಡೈರೆಕ್ಟ್ಲಿ ಡಿಸ್ಟೆನ್ಸ್ ನೋಡ್ಬೇಕಂತ ನೆಸಿಟಿ ಇಲ್ಲ, ಡೈರೆಕ್ಟ್ ಈ ಪಾಯಿಂಟ್ ಬಗ್ಗೆ ಮಾತಾಡೋಣ. ಸಪೋಸ್ ದಿಸ್ ಇಸ್ ಅ ಪಾಯಿಂಟ್ ಪಿ ಓವರ್ ಹಿಯರ್, ಇದು ನನ್ನ ಪಾಯಿಂಟ್ ಕ್ಯೂ ಅದ. ಕ್ಯೂ ನೋಡ್ರಿ, ಎಕ್ಸ್ ಆಕ್ಸಿಸ್ ಎಷ್ಟದ, -2 ಅದ. ಕ್ಲಿಯರ್? ಅಂಡ್ ಓವರ್ ಹಿಯರ್ ವೈ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡೈತಿ, 1 ಡಿಸ್ಟೆನ್ಸ್ -2 ಓವರ್ ಹಿಯರ್. ಸಿಮಿಲರ್ಲಿ ಇಫ್ ಐ ಟೇಕ್ ಅನದರ್ ಪಾಯಿಂಟ್ ಓವರ್ ಹಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನಾನು ಯಾವ್ದಾರ ಪಾಯಿಂಟ್ ತಗೋತಾ ಇದ್ದೀನಿ. ಓಕೆ, ದಿಸ್ ಇಸ್ ದ ಪಾಯಿಂಟ್ ಐ ಹ್ಯಾವ್ ಟೇಕನ್. ಕ್ಲಿಯರ್? ಸೊ ಇಫ್ ಐ ಗೋ ಟು ಕನ್ಸ್ಟ್ರಕ್ಟ್ ದಿಸ್ ನೌ, ಅಂದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿ ನೋಡ್ತೀನಿ. ಸೇಮ್ ಐ ವಿಲ್ ಸಿ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಓವರ್ ಹಿಯರ್. ಸೊ ಎಷ್ಟೈತೆ ನೋಡ್ರಿ ಇದು. ಸೊ ಹಿಯರ್ ಇಫ್ ಯು ಸಿ ಇಟ್ ಇಸ್ ಕವರಿಂಗ್ -4 ಅಂಡ್ -2. ಯಾಕೆ ಮಾಡತ್ತೀನಿ ಇದನ್ನಂದ್ರೆ ಇಲ್ಲಿಂದ ಒಂದು ಇಂಪಾರ್ಟೆಂಟ್ ಕನ್ಕ್ಲೂಷನ್ ಸಿಗ್ತದೆ. ಓಕೆ, ವಿಲ್ ಗೆಟ್ ಒನ್ ಇಂಪಾರ್ಟೆಂಟ್ ಕನ್ಕ್ಲೂಷನ್. ಸೊ ದ್ಯಾಟ್ ಈಸ್ ವಾಟ್ ಐ ವಾಂಟ್ ಟು ಶೇರ್ ವಿತ್ ಯು ಪೀಪಲ್. ಕ್ಲಿಯರ್? ಇನ್ನೊಂದು ಲಾಸ್ಟ್ ಪಾಯಿಂಟ್ ಐತಿ. ಓಕೆ, ದಟ್ ಈಸ್ ನಥಿಂಗ್ ಬಟ್ ವಾಟ್, ಐ ಟೇಕ್ ದಿಸ್ ಪಾಯಿಂಟ್ ಓವರ್ ಹಿಯರ್. ಫೈನ್. ಸೊ ಅಗೇನ್ ಇಫ್ ಯು ವಾಂಟ್ ಟು ಫೈಂಡ್, ಇಲ್ಲಿಂದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫೈಂಡ್ ಮಾಡ್ರಿ. Okay, take this perpendicular distance. Along with this, take this perpendicular distance over here. Okay, clear ada? Artha agatada ಏನು ಮಾಡತ್ತೇನೆ ಅಂತ ಹೇಳಿ. So yes, this is the point over here. ಈ ಪಾಯಿಂಟ್ ದ ಕೋಆರ್ಡಿನೇಟ್ಸ್ ನೋಡ್ರಿ ಏನೈತಿ. x axis ಮ್ಯಾಗ ಎಷ್ಟು ಕವರ್ ಮಾಡೈತಿ, 3. Correct? And here -3. So if you observe now students over here, carefully observe ಮಾಡ್ರಿ, ಇದ ಕನ್ಕ್ಲೂಷನ್ಸ್ ಅದಾವ. So if you see over here 4, 3 is the point. ಇಲ್ಲಿ x ಪಾಸಿಟಿವ್ ಅದ and y is also positive over here. ಹೌದೇನಿಲ್ಲ? ಎರಡು ವ್ಯಾಲ್ಯೂಸ್ ಪಾಸಿಟಿವ್ ಅದಾವ. So when we talk for the first quadrant, in first quadrant we have both the values as positive. Clear ada? So that is what our conclusion one says. If a point is in the first quadrant, nodri illi, if a point is in the first quadrant, then point will be in the form of plus, plus. ಎರಡು ಪಾಸಿಟಿವ್ ಇರ್ತಾವ. Since the point is in the first quadrant, it is included by the positive x-axis and the positive y-axis. First quadrant ಅಲ್ಲಿ ಇದ್ರ plus, plus ಇರ್ತದ, positive x-axis and positive y-axis over here. Clear the concept? Yes. If the point is in the second quadrant, point in the second quadrant nagiದ್ರ, the point will be in the form of minus, plus. Point ಯಾವ ಫಾರ್ಮ್ ನಾಗ ಇರ್ತದ, minus, plus ಇರ್ತದ. Yes. ನೋಡ್ರಿ ಇಲ್ಲಿ ಏನದ, ಇಲ್ಲಿ ದಿಸ್ ಇಸ್ ಮೈನಸ್ ಅಂಡ್ ದಿಸ್ ಇಸ್ ಪ್ಲಸ್ ಓವರ್ ಹಿಯರ್. ಸೆಕೆಂಡ್ ಕ್ವಾಡ್ರಂಟ್ ನಾಗ ಈ ರೀತಿ ಇರ್ತದ, minus, plus. That is what they are telling. And it is enclosed by what? Negative x-axis and positive y-axis. Enclosed by negative x-axis and positive y-axis. ಥರ್ಡ್ ಕ್ವಾಡ್ರಂಟ್ ನಾಗ ಏನಾಗ್ತದ ನೀವು ಹೇಳ್ರಿ.
ಥರ್ಡ್ ಕ್ವಾಡ್ರಂಟ್ನಾಗ ಯಾವುದು ಪಾಯಿಂಟ್ ಬಂದ್ರ ಇಟ್ ವಿಲ್ ಬಿ ನೆಗೆಟಿವ್ ಕಾಮ ನೆಗೆಟಿವ್ ಟೈಪ್. ಕ್ಲಿಯರ್ ಅದ? ಥರ್ಡ್ ಕ್ವಾಡ್ರಂಟ್ನಾಗ negative comma negative type. Similarly in fourth quadrant we will have positive comma negative type. So that is what this conclusion tells. If a point is in the third quadrant, then the point will be form minus comma minus. Since the third quadrant is enclosed by negative x-axis, third quadrant is enclosed by negative x-axis and negative y-axis. Minus comma minus irtada. And in the this is in the third quadrant. Fourth quadrant naga the point will be form of plus comma minus, and it is enclosed by yes positive x-axis and negative y-axis. Clear ada ishta? Fine. So this is about your coordinate geometry. Ist nimge nenapidre saak. Point ಯಾವ ರೀತಿ ಲೊಕೇಟ್ ಮಾಡಬೇಕಾ, ಕಾರ್ಟಿಷಿಯನ್ ಪ್ಲೇನ್ ಯಾವ ರೀತಿ ಫೈಂಡ್ ಮಾಡಿದ್ದು, ಪಾಯಿಂಟ್ ತಗೋಬೇಕಂದ್ರೆ ಆಲ್ವೇಸ್ ಎಕ್ಸ್ ಡಿಸ್ಟೆನ್ಸ್ ಫಸ್ಟ್ ತಗೋತೀವಿ. ಎಕ್ಸ್ ಡಿಸ್ಟೆನ್ಸ್ ಎಷ್ಟದ ಅದಾದ್ಮೇಲೆ ವೈ ಡಿಸ್ಟೆನ್ಸ್ ಅನ್ನ ನೋಡ್ತೀವಿ. ಕ್ಲಿಯರ್ ಅದ ಸ್ಟೂಡೆಂಟ್ಸ್? ಪಾಸಿಟಿವ್ ನೆಗೆಟಿವ್ ಸೈನ್ ಯಾವ ರೀತಿ ಬರ್ತದೆ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಕ್ವಾಡ್ರಂಟ್ಸ್ ಮುಖಾಂತರ. ಫೈನ್. ಐ ಹೋಪ್ ದಿಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಇಸ್ ಕ್ಲಿಯರ್ ಫಾರ್ ಯು ಪೀಪಲ್. ಓಕೆ, ಲಾಸ್ಟಿಗೆ ಇದು ಒಂದು ಎಕ್ಸರ್ಸೈಸ್ ಅದ. ಫೈನ್. ಸೊ ದಿಸ್ ಇಸ್ ಎಕ್ಸರ್ಸೈಸ್ ಪ್ರಾಬ್ಲಮ್ ಓವರ್ ಹಿಯರ್. ಜಾಸ್ತಿ ಸತಿ ಎಕ್ಸಾಮ್ನಾಗ ಬಂದ್ರೆ ದೇ ವಿಲ್ ಆಸ್ಕ್ ಅಬೌಟ್ ದಿಸ್ ಎಕ್ಸರ್ಸೈಸ್ ಪ್ರಾಬ್ಲಮ್. ಓಕೆ, ಎಕ್ಸಾಮ್ ಪ್ರಾಬ್ಲಮ್ ಅಂತ ಬರಿತಾ ಇದ್ದೀನಿ. ಕ್ಲಿಯರ್? ಎಕ್ಸಾಮ್ ಪ್ರಾಬ್ಲಮ್. Fine students? Yes. Nodri. Yes. Let us do. Quickly finish madbidonida. Nothing is there in this. Fine. E point nang coordinates bek. E point coordinates bekandra first you will see on the x-axis. Clear ada? I hope this image is clear to you people. Clear ada alla? Fine. Clear idilla andra nodri. This is your y dash line. Okay. Y dash. Clear ada? Yes, y dash line. This is your x dash line. Yes, this is your x dash ada, x ada. And here there are points marked. Fine. Points in mark madidar nodri illi. This is 1 over here, 1 ada, 2 ada, 3 ada, 4 ada, this is 5, and this is 6. This is minus 1, minus 2, minus 3, correct, minus 4, and minus 5. Clear? Fine students? Okay, okay. Minus 5 illada. This is minus 5 and this is minus 6. Next here if you see this is minus 1, minus 2, minus 3, minus 4, and minus 5. And this is a minus 6. Clear? Same markings we have 1, 2, 3, 4, 5, and 6, and 7. Now if we want the coordinates of this point, yav coordinates are ee nodri. Ee riti coordinates ಬೇಕು. So illinda ಇಲ್ಲಿ distance ಎಷ್ಟು cover ಆಗೈತಿ? 6. Fine. And same this. So coordinates of a point D. Clear? So coordinates of a point D. ಈ ಪಾಯಿಂಟ್ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡೈತಿ? 6 over here and 2 over here. ಕ್ಲಿಯರ್ ಅದ? ಅಂಡರ್ಸ್ಟುಡ್ ಮೈ ಡಿಯರ್ ಸ್ಟೂಡೆಂಟ್ಸ್? ಕ್ಲಿಯರ್ ಅದ ಅಲ್ಲ? ಫೈನ್. ಅದೇ ರೀತಿ ಫೈನ್ ಉಳ್ಕಿದೆ ಎರಡು ನೀವು ಮಾಡ್ಬೇಕಾ? ಐ ಡೂ ಫಾರ್ ದ G1. G ನೋಡ್ರಿ, ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡೈತಿ, ಆಮೇಲೆ ಇಲ್ಲಿಂದ ಇಲ್ಲಿ ಪ್ಯಾರಲಲ್ ಡಿಸ್ಟೆನ್ಸ್. ಸೊ ಇಫ್ ಯು ಸಿ ಓವರ್ ಹಿಯರ್ G ಪಾಯಿಂಟ್, ಓಕೆ, ಎಕ್ಸ್ ಆಕ್ಸಿಸ್ ಮ್ಯಾಗ 0, 1, 2, ಫೋರ್ತ್ ಕ್ವಾಡ್ರಂಟ್ನಾಗ ಅದ ಎಕ್ಸ್ ಪಾಸಿಟಿವ್ ಇರ್ಬೇಕು. ಸೊ ದಿಸ್ ಇಸ್ 2, minus 4. ಇನ್ನೊಂದು ಮಾಡೋದು ಬೇಕಿದ್ರ ಓವರ್ ಹಿಯರ್. ಸೊ ಇಲ್ಲಿಂದ ಫಸ್ಟ್ ಆಫ್ ಆಲ್ ವಿ ಟೇಕ್ ದಿಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಫೈನ್. and then this perpendicular distance. So how much it is? H. ನೋಡ್ರಿ ಇಲ್ಲಿಂದ ಎಷ್ಟು ಕವರ್ ಮಾಡೈತಿ? 0 to minus 5. ಒರಿಜಿನ್ ಇಲ್ಲದ 0. 0 to minus 5 ಅಂದ್ರೆ this point is minus 5, comma again this distance over here minus 3. ಎರಡು ನೆಗೆಟಿವ್ ಬರ್ಬೇಕಾ? ಕ್ಲಿಯರ್ ಅದ ಅಲ್ಲ? ಉಳ್ಕಿದ ಪಾಯಿಂಟ್ಸ್ ಏನದಾವ? ಯು ವಿಲ್ ಡೂ ಇಟ್ ಆಸ್ ಎನ್ ಹೋಮ್ ವರ್ಕ್. ಬಿ ಇ ಈ ಎರಡು ಪಾಯಿಂಟ್ಸ್ ಅನ್ನ ಆಸ್ ಅ ಹೋಮ್ ವರ್ಕ್ ಅಂಡ್ ಇವನ್ ಸಿ ಯು ಹ್ಯಾವ್ ಓವರ್ ಹಿಯರ್. ಓಕೆ, ಸಿ ಇಲ್ಲದ. ಎಮ್ ಕೂಡ ಐತ್ ನೋಡ್ರಿ, ಎಮ್ ಕೂಡ ಮಾರ್ಕ್ ಮಾಡ್ಬೇಕಾ? ಫೈನ್. ಎಸ್, ದ್ಯಾಟ್ಸ್ ಇಟ್ ಸ್ಟೂಡೆಂಟ್ಸ್. ಕ್ಲಿಯರ್? ಎಲ್ ಕೂಡ ಅದ, ಎಲ್ ಕೂಡ ಮಾರ್ಕ್ ಮಾಡ್ರಿ. ಎಲ್ ನೋಡ್ರಿ ಏನಾಗ್ತದ, ಇಲ್ಲಿಂದ ಇಲ್ಲಿ ಮಾರ್ಕ್ ಮಾಡ್ಬೇಕಾ? ಎಕ್ಸ್ ಡಿಸ್ಟೆನ್ಸ್ ಎಷ್ಟದ? 0 ಅದ.
ಎಸ್ ಆನ್ ಎಕ್ಸ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಬೇಕಂದ್ರೆ ಪರ್ಪೆಂಡಿಕ್ಯುಲರ್ ಇರಬೇಕಾ, ಪಾಸಿಬಲ್ ಇಲ್ಲ. 0, ಇಟ್ ವಿಲ್ ಬಿ 5. ಅದ ಎಂ ಡಿಸ್ಟೆನ್ಸ್ ಬೇಕಂದ್ರೆ ನೋಡ್ರಿ y ಡಿಸ್ಟೆನ್ಸ್ ಟ್ರಾವೆಲ್ ಆಗಿಲ್ಲ, ಇಟ್ ಇಸ್ -3, 0. ಈ ರೀತಿ ಅದ ಲೈನ್ ಮ್ಯಾಗ ಅದೇನಾರ ಕೋಆರ್ಡಿನೇಟ್ ಬಂತಂದ್ರ that coordinate value will be what? Remaining other coordinate value will become 0. Okay, clear my dear students? So ಇಷ್ಟು ನೀವು coordinate geometry ನ್ಯಾಗ ಕಲಿಬೇಕಿತ್ತ. Now coming to our problem, ಅವ್ರ ಮನಿಗೆ ನೀವು ಹೋಗ್ಬೇಕಿತ್ತಲ್ಲ, ಕರೆಕ್ಟ್ ಅದ ಅಲ್ರಿ? ಹೋಗ್ಬೇಕೇನ್ ಬ್ಯಾಡ, ಫಾಸ್ಟ್ ಆಗಿ ಹೇಳ್ರಿ. ಕ್ಲಿಯರ್? ಸೊ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಸ್ಟೂಡೆಂಟ್ಸ್, ಒಂದ್ ಎರಡು ಕೋಆರ್ಡಿನೇಟ್ ಲೈನ್ಸ್ ಅನ್ನ ತಗೊಂಡ ಲೆಟ್ ಅಸ್ ಡೂ ದೇರ್ ಮ್ಯಾರೇಜ್ ಓವರ್ ಹಿಯರ್. ಓಕೆ, ಕ್ಲಿಯರ್ ಅದ? ಎಸ್, ಫೈನ್. ನೀವು ಒರಿಜಿನ್ಯಾಗ ಅದೀರಿ, ಲೆಟ್ ಅಸ್ ಥಿಂಕ್ ದಟ್ ಯು ಆರ್ ಅಟ್ ದಿ ಒರಿಜಿನ್ ಓವರ್ ಹಿಯರ್. ಕ್ಲಿಯರ್ ಮೈ ಡಿಯರ್ ಸ್ಟೂಡೆಂಟ್ಸ್? ಇಲ್ಲದಿರಿ ನೋಡ್ರಿ, ನೀವು ಮತ್ತೆ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಯು ಆರ್ ದ ಒರಿಜಿನ್ ಓವರ್ ಹಿಯರ್. ಓಕೆ, ಯು ಆರ್ ದೇರ್ ಓವರ್ ಹಿಯರ್. ಕ್ಲಿಯರ್? ಅವ್ರ ಮನೆಗೆ ನೀವು ಹೋಗ್ಬೇಕಿಲ್ಲಿ. ಫೈನ್, ಅವ್ರ ಮನೆಗೆ ನೀವು ಇಲ್ಲಿ ಹೋಗ್ಬೇಕು. ಯು ನೀಡ್ ಟು ರೀಚ್ ದಿಸ್ ಪಾಯಿಂಟ್. ಕೋಆರ್ಡಿನೇಟ್ಸ್ ಬೇಕು ನಿಮ್ಗೆ, ಎಸ್ ಆನ್? ಇದನ್ನ ನೀವು ನೆಕ್ಸ್ಟ್ ಕ್ಲಾಸ್ನಾಗ ಕಲಿತೀರಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ಬೇಕಂತ ಹೇಳಿ. ಬಟ್ ಫ್ರಮ್ ಹಿಯರ್ ಸ್ಟೂಡೆಂಟ್ಸ್, ಇಫ್ ಯು ಆರ್ ಸ್ಟಾರ್ಟಿಂಗ್ ಓವರ್ ಹಿಯರ್, ಸಪೋಸ್ ದಿಸ್ ಇಸ್ 1 ಓವರ್ ಹಿಯರ್, ಇದನ್ನ 1 ಅಂತ ತಿಳ್ಕೊಳ್ಳೋಣ ಹಿಯರ್. ಓಕೆ, ಅಂಡ್ ಹಿಯರ್ ವಿ ಹ್ಯಾವ್ 1, ದಿಸ್ ಇಸ್ 2, ದಿಸ್ ಇಸ್ 3, ಸಾರಿ ಸ್ಟಾರ್ಟಿಂಗ್ ಫ್ರಮ್ 0 ಅಲ್ಲ, ಎಸ್ ದಿಸ್ ಇಸ್ 0, ಇದು 1 ಆತ. ಅಂಡ್ ಹಿಯರ್ ವಿ ಹ್ಯಾವ್ 1, 2, 3, 4. ಕ್ಲಿಯರ್? ಓಕೆ, ಡನ್ ಅದಲ್ಲ? ಫೈನ್. ಸೊ ಯು ವಿಲ್ ಸ್ಟಾರ್ಟ್ ಫ್ರಮ್ ಡಿಸ್ಟೆನ್ಸ್ 0 ಇಂದ ಇಲ್ಲಿ ನೋಡ್ತೀರಿ, ಇಲ್ಲಿ 1 ಯೂನಿಟ್ಸ್ ಕವರ್ ಆಗೈತಿ. ಅಂಡ್ ಇಫ್ ಯು ಸಿ ಓವರ್ ಹಿಯರ್ ಮೈ ಡಿಯರ್ ಸ್ಟೂಡೆಂಟ್ಸ್, 4 ಯೂನಿಟ್ಸ್ ಕವರ್ ಆಗೈತಿ. ಸೊ ವಾಟ್ ಆರ್ ದ ಕೋಆರ್ಡಿನೇಟ್ಸ್ ಆಫ್ ದಿಸ್ ಪಾಯಿಂಟ್ ಓವರ್ ಹಿಯರ್? ಇಟ್ ಇಸ್ 1, 4. ಹೋಮ್ ಅಡ್ರೆಸ್ ಕೊಟ್ಟಿದ್ದೇನೆ ಈಗ ನಿಮ್ಗೆ. ಓಕೆ, ಹೋಗ್ತಿರೇನಿಲ್ಲೋ ನಿಮ್ಮ ಮೇಲೆ ಬಿಟ್ಟಿತ್ತು. ಕ್ಲಿಯರ್ ಅದ? ಯು ಆರ್ ಸ್ಟಾರ್ಟಿಂಗ್ ಫ್ರಮ್ 1, ರೀಚಿಂಗ್ 4 ಓವರ್ ಹಿಯರ್, ಯುವರ್ ಅಡ್ರೆಸ್ ಹ್ಯಾಸ್ ಬಿನ್ ಡನ್. ಕ್ಲಿಯರ್? 1, 4 is our address. ಓಕೆ, ಕರೆಕ್ಟ್ ಆಗಿ ಹೋಗ್ರಿ, ಪಾತನ್ನ ಫಾಲೋ ಮಾಡ್ರಿ, ಕುಂತು ಓದ್ರಿ ಸುಮ್ಮ. ಓಕೆ, ಟೆಕ್ಸ್ಟ್ ಬುಕ್ ನಾಗ ಇದ್ದಿದ್ದ ಪ್ರಾಬ್ಲಮ್ಸ್ ಅನ್ನ ಮುಗಿಸ್ರಿ. ದಟ್ ಈಸ್ ಯುವರ್ ಹೋಮ್ ವರ್ಕ್. ಓಕೆ, ಎಸ್, ಫೈನ್. ಸೊ ಇದೇನ್ ಪಾಯಿಂಟ್ಸ್ ಅದಾವಲ್ಲ, ಮಾರ್ಕ್ ಮಾಡ್ರಿ. ಇಷ್ಟ ಟಾಪಿಕ್ ಇದ್ದಿದ್ದ ಮೋಸ್ಟ್ ಸಿಂಪಲ್ ಟಾಪಿಕ್ ನಿಮ್ದ ಕ್ಲಾಸ್ 9th ಸ್ಟ್ಯಾಂಡರ್ಡ್ನಾಗ. ಕರೆಕ್ಟ್ ಆಗಿ ನೀವು ಕೋಆರ್ಡಿನೇಟ್ ಜಾಮೆಟ್ರಿ ಮಾಡಿದ್ರೆ ಫುಲ್ ಔಟ್ ಆಫ್ ಔಟ್ ತೆಗಿಬಹುದು. ಜಸ್ಟ್ ಯು ನೀಡ್ ಟು ಮಾರ್ಕ್ ದ ಪಾಯಿಂಟ್ಸ್ ಪ್ರಾಪರ್ಲಿ. ಆಕ್ಸಿಸ್ ಮ್ಯಾಕ್ ಬಂತಂದ್ರೆ ಇಲ್ಲಿ ಎನಿ ಪಾಯಿಂಟ್ ಆನ್ ದಿ ದಿಸ್ ವೈ ಆಕ್ಸಿಸ್. ಓಕೆ, ಆರ್ ಎಲ್ಸ್ ಇಲ್ಲಿ ಬರಿತಾ ಇದೀನಿ ನೋಡ್ರಿ, ನೋಟ್ ಅಂತ ಬರಿಬಹುದು ನೀವು ಅದನ್ನ. ನೋಟ್ ಎನಿ ಪಾಯಿಂಟ್ ಆನ್ x axis is of the form. Okay, x axis ಮ್ಯಾಗ ಯಾವುದು ಪಾಯಿಂಟ್ is of the form plus or minus a, 0, because y coordinate 0 ಆಗ್ತದೆ. x coordinate ಮ್ಯಾಗ ಯಾವುದು ಪಾಯಿಂಟ್ ಇರಲಿ, ಇಲ್ಲಿ m ಅದ ಅಲ್ಲ ನೋಡ್ರಿ, ಯಾವ ಪಾಯಿಂಟ್ ಅದ? -3, 0. ಸೇಮ್ ಇಫ್ ಐ ಟೇಕ್ ದಿಸ್ ಪಾಯಿಂಟ್ ಓವರ್ ಮೈ ಹಿಯರ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇಫ್ ಐ ಟೇಕ್ ದಿಸ್ ಪಾಯಿಂಟ್ ಆರ್ ಎಲ್ಸ್ ಇಫ್ ಐ ಟೇಕ್ ದಿಸ್ ಪಾಯಿಂಟ್ ಓವರ್ ಹಿಯರ್, ಇದು ಯಾವ ರೀತಿ ಇರ್ತದ? 4, 0. y coordinate will always be 0. ಅದ ನೆಕ್ಸ್ಟ್ any point on y axis. Okay, any point on y axis is of the form. Okay, ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು. ಸೊ ಪ್ಲಸ್ ಆರ್ ಮೈನಸ್ ಬರಿತಾ ಇದ್ದೀನಿ, 0, ಪ್ಲಸ್ ಆರ್ ಮೈನಸ್ b. ಕ್ಲಿಯರ್? ಸೊ ಡೆಫಿನೆಟ್ಲಿ ಯು ಕ್ಯಾನ್ ಥಿಂಕ್ ಅಬೌಟ್ ದಿಸ್ ಪಾಯಿಂಟ್ಸ್. ನೋಡ್ರಿ, ಇದು ಎಲ್ ಅಂತೂ ಆಲ್ರೆಡಿ ಯಾವ ರೀತಿ ಅದ? 0, 5. ಅದ ಇಲ್ಲಿ ನೀವು ತಗೊಂಡ್ರ 0, -5 ಆಗ್ತೈತಿ. ಕ್ಲಿಯರ್? ಡನ್. ಸೊ ದಿಸ್ ಮಚ್ ಇಸ್ ಅಬೌಟ್ ಯುವರ್ ಕೋಆರ್ಡಿನೇಟ್ ಜಾಮೆಟ್ರಿ. ಸೊ ಎಸ್, ಐ ಹೋಪ್ ಸ್ಟೂಡೆಂಟ್ಸ್ ಇವಾಗ ತನಕ ನಾವು ಏನೇನು ಕೋಆರ್ಡಿನೇಟ್ ಜಾಮೆಟ್ರಿ ಅಲ್ಲಿ ಕಲ್ತ್ವಿ ಅದನ್ನ ನಿಮ್ಗೆ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದೆ. ಓಕೆ ಫೈನ್. ನೋಡಿ, ಫಸ್ಟ್ ಆಫ್ ಆಲ್ ಎಕ್ಸಾಂಪಲ್ ಥ್ರೂ ನಿಮಗೆ ಡೀಟೇಲ್ಡ್ ಆಗಿ ಹೇಳ್ಕೊಟ್ಟೆ ಯಾಕೆ ಬೇಕು ನಮಗೆ ಕೋಆರ್ಡಿನೇಟ್ ಸಿಸ್ಟಮ್. ಫೈನ್, ನೀವು ರ್ಯಾಂಡಮ್ ಆಗಿ ಹೋಗ್ಬೋದು, ಬಟ್ ಪ್ರಾಬ್ಲಮ್ ಏನಾಗ್ತದೆ? ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತೀರಿ, ಯಾವ ಮನಿಯನ್ನ ಹುಡುಕಾಡ್ತೀರಿ, ಅದನ್ನೆಲ್ಲ ಪ್ರಾಬ್ಲಮ್ ಆಗ್ತದೆ. ಆಫ್ಟರ್ ದ್ಯಾಟ್ ವಿ ಸಾ ಆಲ್ ದ ಡೀಟೇಲ್ಸ್. ಸೊ ಇಲ್ಲಿಗೆ ನಿಮ್ದ ಈ ವಾಟ್ ಎವರ್ ಕೋಆರ್ಡಿನೇಟ್ ಜಾಮೆಟ್ರಿ ಟಾಪಿಕ್ ಇಸ್ ದರ್ ಒನ್ ಶಾರ್ಟ್ ಅಲ್ಲಿ ಮುಗಿಸಿದೇನಿ. ಇವಾಗ ಬಂದ್ಬಿಟ್ಟು ವಿಲ್ ಸಿ ಇಟ್ ಸಮರಿ. ಒಂದ್ಸತಿ ಸಮರಿಯನ್ನ ನೋಡೋಣ. ಏನೇನು ನಾವು ಕಲ್ತ್ವಿ ಒಂದು ಬ್ರೀಫ್ ರಿವಿಷನ್ ಮಾಡಿದ್ರೆ ನಿಮಗೂ ಕೂಡ ಕ್ಲಿಯರ್ ಆಗಿ ಬಿಡುತ್ತೆ. ಓಕೆ, now when we look for the summary of this topic, fine, summary ಅಲ್ಲಿ ನೋಡಿ, we are going to see Cartesian system. ಕರೆಕ್ಟ್, ಕಾರ್ಟೇಶಿಯನ್ ಸಿಸ್ಟಮ್ ಅನ್ನ ನೋಡಿದ್ವಿ.
ಅದರಲ್ಲಿ ವಾಟ್ ಡಿಡ್ ವಿ ಸಿ ಸ್ಟೂಡೆಂಟ್ಸ್ ಹೂ ಡೆವಲಪ್ಡ್ ದಿಸ್ ಫೈನ್. ಇದನ್ನು ನೀವು ಎಕ್ಸಾಮ್ಸ್ ಎಲ್ಲ ಬರೀಲಿಕ್ಕೆ ಹೋದರೆ ಒಲಿಂಪಿಯಾಡ್ಸ್ ಎಕ್ಸಾಮ್ ಅಥವಾ ಮ್ಯಾಥ್ಸ್ ಯಾವುದು ರಿಲೇಟೆಡ್ ಎಕ್ಸಾಮ್ಸ್ ಕೇಳ್ತಾರೆ. ಓಕೆ, ಇಟ್ ವಾಸ್ ಫೈನ್ ಡೆವಲಪ್ಡ್ ಬೈ ರೆನೆ ಡಿಸ್ಕಾರ್ಟೆ. ಅವ್ರಿಗೆ ಕೂಡ ಅವ್ರದ್ದು ಹುಡುಗಿ ಮನೆಗೆ ಹೋಗ್ಬೇಕಿತ್ತಂತ, ಸೊ ಅವರು ಈ ಕೋಆರ್ಡಿನೇಟ್ ಸಿಸ್ಟಮನ್ನು ಡೆವಲಪ್ ಮಾಡಿದರು. ಓಕೆ, ಸೊ ಇಟ್ ವಾಸ್ ಡೆವಲಪ್ಡ್ ಬೈ ರೆನೆ ಡಿಸ್ಕಾರ್ಟೆಸ್. The plane is divided into 4 quadrants by 2 perpendicular lines. Whatever the plane is there students, it is divided into 4 quadrants. 4 quadrant ಅಲ್ಲಿ ಡಿವೈಡ್ ಮಾಡ್ತೀವಿ. We saw it first quadrant, second quadrant, third quadrant, fourth quadrant. Detailed ಆಗಿ ಹೇಳ್ಕೊಟ್ಟಿದ್ದೇನೆ ನಿಮಗೆ. By 2 perpendicular lines, x axis that is the horizontal line and y axis that is the vertical line. The point where they intersect is called as what? Origin. ಎರಡು ಪ್ಲೇನ್ಸ್ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾವ ನಾವು ಅದಕ್ಕೆ ಏನಂತೀವಿ? ಒರಿಜಿನ್ ಅಂತ ಕರಿತೀವಿ. ಓಕೆ, ಫೈನ್. ಸೊ ಇಫ್ ದಿಸ್ ಇಸ್ ಕ್ಲಿಯರ್, ನೆಕ್ಸ್ಟ್ ಬಂದ್ಬಿಟ್ಟು ವಿ ಹ್ಯಾವ್ ಕೋಆರ್ಡಿನೇಟ್ಸ್ ಆಫ್ ಅ ಪಾಯಿಂಟ್. ಫೈನ್, ಇಫ್ ಯು ವಾಂಟ್ ಟು ಫೈಂಡ್ ಅ ಕೋಆರ್ಡಿನೇಟ್ಸ್ ಆಫ್ ಅ ಪಾಯಿಂಟ್, ಎರಡು ಮೆಥಡ್ ಇದೆ. ಎವ್ರಿ ಪಾಯಿಂಟ್ ಇನ್ ಅ ಪ್ಲೇನ್ ಇಸ್ ರಿಪ್ರೆಸೆಂಟೆಡ್ ಬೈ ದಿ ಆರ್ಡರ್ಡ್ ಪೇರ್. ಓಕೆ, ಆರ್ಡರ್ ಪೇರ್ ಅಂದ್ರೆ ಏನು? ಎಕ್ಸ್ ಕೋಆರ್ಡಿನೇಟ್ ಮತ್ತೆ ವೈ ಕೋಆರ್ಡಿನೇಟ್. ಇಲ್ಲಿ ನೋಡಿ, ಎಕ್ಸ್ ಇಸ್ ನಥಿಂಗ್ ಬಟ್ ವಾಟ್? ಡಿಸ್ಟೆನ್ಸ್ ಫ್ರಮ್ ದಿ ವೈ ಆಕ್ಸಿಸ್, and it is the horizontal distance, and it is called by the name what? Abscissa over here. Clear? X is not sorry, x is nothing but what? Distance from the y axis, horizontal, and it is given by abscissa, and y is nothing but what? Distance from x axis. Okay, vertical distance antivi idakke, and it is given by ordinate. Clear? Fine. Is this clear for you people? Next ಬಂದ್ಬಿಟ್ಟು we have the third point, quadrants and their sign. Correct? One brief revision ಮಾಡಿಬಿಟ್ಟಿದ್ರೆ ಇಷ್ಟೇ ಇರೋದು ಈ ಟಾಪಿಕಲ್ಲಿ. ನಥಿಂಗ್ ಅಪಾರ್ಟ್ ಫ್ರಮ್ ದಿಸ್ ವಿಲ್ ಕಮ್. ಕ್ಲಿಯರ್? ಸೊ ನೋಡಿ, quadrants, we have first quadrant. ಫಸ್ಟ್ ಕ್ವಾಡ್ರಂಟಲ್ಲಿ ಸೈನ್ ಆಫ್ ಎಕ್ಸ್ ಏನಿರುತ್ತೆ? ಇಟ್ ವಿಲ್ ಬಿ ಪಾಸಿಟಿವ್. ಕ್ಲಿಯರ್? ಪ್ಲಸ್ ಅಂತ ಬರೀತೀನಿ. ಫೈನ್, ಇಟ್ ವಿಲ್ ಬಿ ಪಾಸಿಟಿವ್ ಓವರ್ ಹಿಯರ್ ಸ್ಟೂಡೆಂಟ್ಸ್, ಆ್ಯಂಡ್ ಸೈನ್ ಆಫ್ ವೈ ವಿಲ್ ಬಿ ಆಲ್ಸೋ ಬಿ ವಾಟ್? ಪಾಸಿಟಿವ್. ಫಸ್ಟ್ ಕ್ವಾಡ್ರಂಟಲ್ಲಿ. ಫೈನ್, ಫಸ್ಟ್ ಕ್ವಾಡ್ರಂಟ್ ಬೇಕಿದ್ರೆ ನೋಡಿ ಇಲ್ಲಿ ಈ ರೀತಿ ಇರುತ್ತೆ. ಕ್ವಿಕ್ ಆಗಿ ರಿವಿಷನ್ ಮಾಡಿಬಿಡೋಣ. Fine. Yes. So we know that over here it is x. This is first quadrant. This is y. Correct? Here we have x dash and here we have y dash. This is a second quadrant. This is a third quadrant. And this is our fourth quadrant over here. ಈಗ ಬಂದ್ಬಿಟ್ಟು next if you see over here students, we have sin of x as plus, sin of y as plus. Point ಯಾವ ರೀತಿ ಇರುತ್ತೆ ಅಂದರೆ, fine, if I give an example, it will be of the kind plus 2, plus 3. ಈ ರೀತಿ ಪಾಯಿಂಟ್ ಇರುತ್ತೆ. ಓಕೆನಾ? ಕಮಿಂಗ್ ಟು ದ ನೆಕ್ಸ್ಟ್, ದಟ್ ಈಸ್ ಸೆಕೆಂಡ್ ಕ್ವಾಡ್ರಂಟ್. ಸೆಕೆಂಡ್ ಕ್ವಾಡ್ರಂಟ್, ಸೈನ್ ಆಫ್ ಎಕ್ಸ್ ಇಸ್ ನೆಗೆಟಿವ್, ಸೈನ್ ಆಫ್ ವೈ ಇಸ್ ಆಲ್ಸೋ ನೆಗೆಟಿವ್ ಓವರ್ ಹಿಯರ್. ಸಾರಿ, ಸೈನ್ ಆಫ್ ಎಕ್ಸ್ ಇಸ್ ನೆಗೆಟಿವ್, ಸೈನ್ ಆಫ್ ವೈ ಕೂಡ ಏನಾಗಿದೆ ಇರುತ್ತೆ? ಪಾಸಿಟಿವ್ ಅಲ್ಲ, ಬಿಕಾಸ್ ಇಟ್ ಈಸ್ ಲೈಯಿಂಗ್ ಅಪ್ವರ್ಡ್ಸ್. ಸೊ ಹಿಯರ್ ಇಟ್ ಇಸ್ ಪಾಸಿಟಿವ್, ಆ್ಯಂಡ್ ದ ಪಾಯಿಂಟ್ ವಿಲ್ ಬಿ ಆಫ್ ದಿ ಕೈಂಡ್ -2, 3. ಸೇಮ್ ಪಾಯಿಂಟ್ ತಗೋತಾ ಇದ್ದೀನಿ ಸೊ ದಟ್ ನಿಮ್ಗೆ ಕನ್ಫ್ಯೂಷನ್ ಇರಲ್ಲ. Okay, after that when we come to the third quadrant over here students, in third quadrant sin of x will be what? Third quadrant illi x kuda negative, y kuda negative, so it is negative x and negative y, and the point in the third quadrant over here, it will of the kind -2, -3. ಎರಡು ನೆಗೆಟಿವ್ ಇರಬೇಕಾ? ಲಾಸ್ಟ್ ಕಮಿಂಗ್ ಟು ದ ಫೋರ್ತ್ ಕ್ವಾಡ್ರಂಟ್ ಓವರ್ ಹಿಯರ್. ಸೊ ಇನ್ ಫೋರ್ತ್ ಕ್ವಾಡ್ರಂಟ್ ಸ್ಟೂಡೆಂಟ್ಸ್, ಸೈನ್ ಆಫ್ ಎಕ್ಸ್ ಇಸ್ ವಾಟ್? ಪಾಸಿಟಿವ್. Clear? Because ಇಲ್ಲಿ ಬರುತ್ತೆ fourth quadrant, x is positive and y is negative over here. So the point will be of the kind 2, -3. So this is the quadrants and their sign. I hope students, whatever we have thought in this topic, ಏನು ಕಲಿಸಿದ್ದೀನಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗೈತಿ. ಇಲ್ಲಿಂದ ಬಿಟ್ಟು ಹೊರಗಿಂದ ಕ್ವಶನ್ ಬರಂಗಿಲ್ಲ. ಕ್ವಶನ್ ಬಂದ್ರೆ ಕೋಆರ್ಡಿನೇಟ್ ಪ್ಲೇನ್ನಾಗ ನಿಮ್ಮ ಪಾಯಿಂಟನ್ನು ಕೊಟ್ಟಿರ್ತಾರೆ, ಅದ್ರ ಕೋಆರ್ಡಿನೇಟ್ಸ್ ಬರೀರಿ ಅಂತ ಹೇಳ್ತಾರೆ. ಆರ್ ಎಲ್ಸ್ ದೇ ವಿಲ್ ಟೆಲ್ ದಟ್ ಮಾರ್ಕ್ ದ ಪಾಯಿಂಟ್ ಇನ್ ದ ಕೋಆರ್ಡಿನೇಟ್ ಪ್ಲೇನ್. ಅವಾಗ ನೀವು ಡ್ರಾ ಮಾಡಬೇಕಾ ಆ್ಯಂಡ್ ಯು ಹ್ಯಾವ್ ಟು ಮಾರ್ಕ್ ದ ಪಾಯಿಂಟ್. ಎರಡು ಕ್ವಶನ್ಸ್ ಬರ್ಬೋದಾ ಆಫ್ ದಿಸ್ ಟೈಪ್, ಆ್ಯಂಡ್ 2 marks ಇಟ್ ಕ್ಯಾನ್ ಕಮ್ ಫಾರ್ ದ್ಯಾಟ್. ಓಕೆ, ಐ ಹೋಪ್ ಸ್ಟೂಡೆಂಟ್ಸ್ ವಾಟ್ ಎವರ್ ಐ ಹ್ಯಾವ್ ಥಾಟ್ ಇನ್ ದಿಸ್ ಟಾಪಿಕ್ ಇಟ್ ಈಸ್ ಕ್ಲಿಯರ್ ಫಾರ್ ಯು ಪೀಪಲ್. ಕರೆಕ್ಟಾಗಿ ರಿವಿಷನ್ ಮಾಡಿ. ಈ ಸೆಷನ್ದು ನಿಮಗೆ ನೋಟ್ಸ್ ಕೂಡ ಅವೈಲೇಬಲ್ ಆಗಿರುತ್ತೆ. ಐ ಹ್ಯಾವ್ ಟೋಲ್ಡ್ ಯು PW ಆ್ಯಪಲ್ಲಿ ನೀವು ಹೋಗಬೇಕು, ಎನ್ರೋಲ್ ಮಾಡಿ, ಫ್ರೀ ಆಫ್ ಕಾಸ್ಟ್ ನಿಮಗೆ ಕಂಪ್ಲೀಟ್ ನೋಟ್ಸ್ ಅಲಾಂಗ್ ವಿತ್ ಎಕ್ಸ್ಟ್ರಾ ಪ್ರಾಕ್ಟೀಸ್ ಕ್ವಶನ್ಸ್ ಕೂಡ ಸಿಗುತ್ತೆ. ಐ ಹೋಪ್ ಸ್ಟೂಡೆಂಟ್ಸ್ ನೀವು ಇದನ್ನು ಫಾಲೋ ಮಾಡ್ತೀರಿ. ನೆಕ್ಸ್ಟ್ ಸೆಷನಲ್ಲಿ ಮತ್ತೊಂದು ಟಾಪಿಕಿಂದ ವಿ ವಿಲ್ ಸ್ಟಾರ್ಟ್ ಅವರ್ ಒನ್ ಶಾರ್ಟ್ ರಿವಿಷನ್. ಟಿಲ್ ದೆನ್ ಸ್ಟೂಡೆಂಟ್ಸ್, ಟೇಕ್ ಕೇರ್. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.